ನಮಸ್ಕಾರ, ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಶೇಷವಾದ ವಿಡಿಯೋ ಒಂದು ವಾರದಲ್ಲಿ ಅಂತ್ಯದಲ್ಲಿ ಬರ್ತಾ ಇದ್ದೀನಿ. ವಾರಾಂತ್ಯದ್ದು ಶನಿವಾರ ಸಂಜೆ 13ನೇ ತಾರೀಕು, 12ನೇ ತಾರೀಕು ಒಂದು ಒಳ್ಳೆ ಟ್ರೆಂಡ್ ಹಿಡಿದು ಒಳ್ಳೆ ದುಡ್ಡು ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ ಒಂದು ಬುಲ್ಲಿಶ್ ಸೆಂಟಿಮೆಂಟ್ ಬಂದಿದೆ ಒಂದು ಸ್ವಲ್ಪ, ಬಟ್ ಕನ್ಫರ್ಮೇಶನ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಇದು ಬ್ಯಾಕ್ ಎಂಡ್ ಸ್ವಲ್ಪ ಹೇಳ್ಬಿಡ್ತೀನಿ ಇದ್ರ ಬಗ್ಗೆ. ಜನರಲ್ ಆಗಿ ತುಂಬಾ ಇಂಡಿಕೇಟರ್ ಯೂಸ್ ಮಾಡಿರ್ತೀರಾ. ಸೊ EMA ಯೂಶಲಿ ಎಲ್ಲ ಫಾಲೋ ಮಾಡುವಂಥದ್ದು. ಅದು ಸ್ವಲ್ಪ ಲ್ಯಾಗ್ ಇಂಡಿಕೇಟರ್ ಅಂತಾನೆ ಹೇಳ್ತೀನಿ. ಲ್ಯಾಗ್ ಆದ್ರೂ ಸ್ವಲ್ಪ ತೊಂದರೆ ಇಲ್ಲ, ನನಗೆ ಕನ್ಫರ್ಮೇಶನ್ ಮುಖ್ಯ. ಸೊ ಕನ್ಫರ್ಮೇಶನ್ ನೋಡಿಕೊಂಡು ಮಾರ್ಕೆಟ್ ಸ್ಟ್ರಕ್ಚರಲ್ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ಇಂಡಿಕೇಟರ್ ಇಲ್ದ್ರೂ ವರ್ಕ್ ಮಾಡ್ಬೋದು. ಸೊ ಇಂಡಿಕೇಟರ್ ಹಾಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಡೈರೆಕ್ಷನ್ ನಮಗೆ ಕ್ಲಾರಿಟಿ ಇರುತ್ತೆ, ಯಾವುದೇ ಒಂದು ಮಿಸ್ಟೇಕ್ ಮಾಡಲ್ಲ. ಸೊ ಆದಷ್ಟು ಇಂಡಿಕೇಟರ್ ಒಂದು ಮನಸ್ಥಿತಿಗೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಮ್ಗೆ ಬೇಕಾಗಿರುವಂಥದ್ದು. ಎಲ್ಲ ಒಂದು ಇಂಡಿಕೇಟರ್ ಇಂದಾನೆ ಆಗುತ್ತೆ ಅಂತಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಸಹಿತ ನಮ್ಗೆ ಗೊತ್ತಿರಬೇಕು. ಸೊ ಈಗ ಹೇಳಕ್ ಹೊಂಟಿರೋ ಒಂದು ಈ ವಿಡಿಯೋದಲ್ಲಿ ಏನಂದ್ರೆ ಡನ್ ಆಲ್ಫಾ ಟ್ರೆಂಡ್ ಅಂತ. ಇದು ಮುಖ್ಯವಾಗಿ ಡನ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸದಾಗಿ. ಡನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಿದೆ, ಡನ್ಗೆ ಪ್ರಮೋಟ್ ಮಾಡೋಕ್ಕೋಸ್ಕರ ಹೇಳುವಂಥದ್ದಲ್ಲ, ಬಟ್ ಡನ್ ನಾನು ತುಂಬಾ ಇಷ್ಟಪಡೋ ಕಾರಣಗಳು ತುಂಬಾ ಇದಾವೆ. ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ, ಪ್ರತಿ ಒಂದು ಏನೇ ಒಂದು ರಿಕ್ವೆಸ್ಟ್ ಮಾಡಿದ್ರು ಸಹಿತ ಒಂದು ಹಾನೆಸ್ಟ್ ಆಗಿ ಒಂದು ರಿಪ್ಲೈ ಬರುತ್ತೆ. ಇತ್ತೀಚೆಗೆ ಒಂದು ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿತ್ತು. ಆಕ್ಚುಲಿ ಅದು ಅವ್ರಿಗೂ ಅಂದಾಜ್ ಆಗ್ಲಿಲ್ಲ ಅವ್ರಿಗೆ. ಸ್ಟಿಲ್ ನಾನು ಅದನ್ನ ಅನಲೈಸ್ ಮಾಡ್ಕೊಂಡೆ. ನಾನು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ತಪ್ಪಾಗಿಲ್ಲ ಕೂಡ, ಬಟ್ ಮ್ಯಾಟರ್ ಆಫ್ 35 ಪೈಸಾ ಸಮಥಿಂಗ್ ಡಿಫರೆನ್ಸ್ ಅದು ಕ್ಯಾಂಡಲ್ ಏನ್ ಫಾರ್ಮ್ ಆಗಿತ್ತು. ಸೊ ಈ ತರದ್ದು ಒಂದು ವ್ಯತ್ಯಾಸಗಳಿಂದ ನನಗೆ ಕಲರ್ ಕ್ಯಾಂಡಲ್ ಡಿಫ್ರೆನ್ಸ್ ಬಂದಿತ್ತು. ಬಟ್ ನಾನು ಮೇನ್ ಆಗಿ ನನ್ನ ಸೆಟ್ಟಿಂಗ್ ಅಲ್ಲೇ ತಪ್ಪು ಮಾಡಿದ್ದೆ. ನಾನು ಆಕ್ಚುಲಿ ಪ್ರೀವಿಯಸ್ ಕ್ಯಾಂಡಲ್ ಫಾಲೋ ಮಾಡುವಂತ ಇತ್ತು. ಸೊ ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ ಸ್ವಲ್ಪ ವ್ಯತ್ಯಾಸಗಳು, ಡಿಲೇ ರೆಸ್ಪಾನ್ಸ್ ಇಂದ ಅದು ಕಲರ್ ಚೇಂಜ್ ಆಗಿಲ್ಲ. ಸೊ ಈ ತರದಕ್ಕೆ ಒಂದು ಸಣ್ಣ ಪ್ರಶ್ನೆ ಹಾಕಿದ್ದೆ, ಬಟ್ ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಿದ್ರು ಅವರು. ಸೊ ಹಿಂದೆನೂ ಒಂದಿಷ್ಟು ಕೇಳಿದ್ದೆ, ಇಂಡಿಕೇಟರ್ ಸಹಿತ ಜನರೇಟ್ ಮಾಡಿದ್ದಾರೆ, ಮತ್ತಷ್ಟು ಒಂದಿಷ್ಟು ಕೇಳಿದ್ದೀನಿ. ಸೊ ನಾನಂತಲ್ಲ, ಯಾರೇ ಕೇಳಿದ್ರು ಸಹಿತ ಒಂದು ತುಂಬಾ ಪ್ರಾಂಪ್ಟ್ ಆಗಿ ಡನ್ ಅವರು ರಿಪ್ಲೈ ಮಾಡಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ತುಂಬಾ ನಂಗೆ ಇಷ್ಟ ಆಯ್ತು. ಅದಕ್ಕೆ ಒಂದು ಡನ್ ಆಲ್ಫಾ ಅಂತ ಕಂಡೆ. ನಾನು ಪ್ರೀವಿಯಸ್ ಆಗಿ ನಾನು ಸೂಪರ್ ಟ್ರೆಂಡ್ ಬಗ್ಗೆ ಹೇಳ್ತಾ ಇದ್ದೆ. ಕಿವಿಯನ್ ಓಸ್ಗ್ಲಿಜಿಕ್ ಅವಂದೇ ಫಾಲೋ ಮಾಡಿ ತುಂಬಾ ಐ ಥಿಂಕ್ ರಷ್ಯನ್ ಸೈಡ್ ಯಾರೋ ಒಬ್ಬ ಪರ್ಸನ್, ಅವನು ಕೋಡ್ ಫೈನ್ ಸ್ಕ್ರಿಪ್ಟ್ ಬರೆಯೋನು. ಯಾಕೆ ಅವಂದೇ ಅಂದ್ರೆ, ನನಗೆ ರೆಗ್ಯುಲರ್ ಸೂಪರ್ ಟ್ರೆಂಡ್ ಅಲ್ಲಿ ಮಾಡಿಫೈ ಮಾಡಿ ಅವನು ಬೈ ಅಂಡ್ ಸೇಲ್ ಸಿಗ್ನಲ್ ಆಡ್ ಮಾಡಿದ್ದ. ಸೊ ಅದು ಡನ್ ಆಲ್ಫಾ ಟ್ರೆಂಡ್ ಅಂತಿದೆ. ನಾರ್ಮಲ್ ಅಲ್ಲಿ ಸೂಪರ್ ಟ್ರೆಂಡ್ ಒಂದೇ ಅಡ್ವಾನ್ಸ್ ವರ್ಷನ್ ತಗೊಂಡ್ರೆ ಆಲ್ಫಾ ಟ್ರೆಂಡ್ ಅಂತ ಇದೆ. ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಆಲ್ಫಾ ಟ್ರೆಂಡ್ ಅಂತ ಹುಡುಕಿದ್ರೆ ಸಿಗುತ್ತೆ. ಬಟ್ ನಾನು ಯಾಕೆ ಡನ್ ಚಾಯ್ಸ್ ಪ್ರಿಫರ್ ಮಾಡ್ತಿದ್ದೀನಿ, ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಅಂತ ಕೊನೆ ತನಕ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಫಾಲೋ ಮಾಡಿ ಈ ಟ್ರೆಂಡ್. ಇದು ಬೇಸಿಕಲಿ ನಾನು ಆಸ್ ಎ ಸ್ಕ್ಯಾಲ್ಪರ್ ಒಂದು ಇಂಟ್ರಾಡೇ ಪ್ಲೇಯರ್ ಏನಿದ್ದೀನಿ. ಸೊ ಅದಕ್ಕೆ ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ನಾನು ಹೈಯರ್ ಟೈಮ್ ಫ್ರೇಮ್ಗೆ ವರ್ಕ್ ಆಗಲ್ಲ ಅಂತಲ್ಲ, ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ. ಬಟ್ ನೆಸರಿ ಇಲ್ಲ ಈ ಒಂದು ಆಲ್ಫಾ ಟ್ರೆಂಡ್. ನಾರ್ಮಲ್ ಸೂಪರ್ ಟ್ರೆಂಡೇ ಇದು, ಬಟ್ ಸೆಟ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಯಾಕೆ ಸೆಟ್ಟಿಂಗ್ ಅಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೀನಿ ಅಂತ ಕಾರಣನೂ ಕೊಡ್ತೀನಿ. ನಾನು ಒರಿಜಿನಲ್ ಏನಿದೆ ಅದು ಮಾಡಿಫೈ ಏನಕ್ಕೆ ಮಾಡ್ತಾ ಇದ್ದೀನಿ, ಮತ್ತೆ EMA ಜೊತೆ ಹೇಗೆ ಸೇರಿಸ್ಕೊಂಡು ಫಾಲೋ ಮಾಡೋದು, ಹೇಗೆ ಒಂದು ಎಸ್ಪೆಷಲಿ ರೇಂಜ್ ಬೌಂಡ್ ಆಗಿದ್ದಾಗ, ಒಂದು ರೇಂಜ್ ಬೌಂಡ್ ಸೈಡ್ ವೇಸ್ ಹೋದಾಗ ಮಾರ್ಕೆಟ್ ಅಲ್ಲಿ ದುಡ್ಡು ಆಗಲ್ಲ. ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ಗೆ, ಟೀಟಾ DK ಇಂದಾನೆ ಆಪ್ಷನ್ ಸೆಲ್ಲರ್ಸ್ಗೆ, ಆಪ್ಷನ್ ರೈಟರ್ಸ್ಗೆ ವರ್ಕ್ ಆಗುವಂಥದ್ದು, ದುಡ್ಡು ಆಗುವಂಥದ್ದು. ಬಟ್ ಆಪ್ಷನ್ ಬೈಯರ್ಗೆ ಟೀಟಾ DK ಇಸ್ ಎ ಮೇನ್ ಕಲ್ಪ್ರಿಟ್. ಸೊ ಸಮಸ್ಯೆ ಕೊಡುತ್ತೆ. ಬೇಗ ಆದಷ್ಟು ಒಂದು ದುಡ್ಡು ಮಾಡಬೇಕು ಅಂತಿದ್ದಾಗ ಆಪ್ಷನ್ ಬೈಯರ್ಸ್ ಮೊಮೆಂಟಮ್ ಕ್ಯಾಪ್ಚರ್ ಮಾಡಬೇಕು. ಆ ಮೊಮೆಂಟಮ್ ನೋಡೋದು ಒಂದು ಜಸ್ಟ್ ಒಂದಕ್ಕೆ ಇಂಡಿಕೇಟರ್ ಇಂದ ಸಾಕಾಗಲ್ಲ. ಸೊ ಅಡಿಷನಲ್ ಕನ್ಫರ್ಮೇಶನ್ಗೆ ನಾನು ಇದನ್ನ ಹಾಕೊಂಡಿದ್ದೀನಿ. ಮ್ಯಾಕ್ಡಿ ಅಂತದ್ದು ಸಾಮಾನ್ಯವಾಗಿ ವರ್ಕ್ ಆಗಲ್ಲ, EMAನು ವರ್ಕ್ ಆಗಲ್ಲ ಆಕ್ಚುಲ್ ಆಗಿ. ಬಟ್ EMA ಜೊತೆ ನಾನು ಅಡಿಷನಲ್ ATR ಬೇಸ್ಡ್ ಆವರೇಜ್ ಟ್ರೂ ರೇಂಜ್ ಅಂತ ಏನಿದೆ, ಅದೇ ಬೇಸಿಸ್ ನಲ್ಲಿ ಸೂಪರ್ ಟ್ರೆಂಡ್ ಇದೆ. ಅದ್ರದ್ದೇ ನೆಕ್ಸ್ಟ್ ವರ್ಷನ್ ಆಲ್ಫಾ ಟ್ರೆಂಡ್ ಈ ವಿಡಿಯೋದಲ್ಲಿ ಹೇಳುವಂಥದ್ದು. ಸೊ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ, ಏನೇನ್ ಸೆಟ್ಟಿಂಗ್ ಇದೆ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ,
ಕಳೆದ ವಾರನೂ ಸಹಿತ ಒಂದು ಹೇಳಿದ್ದೆ, ಒಂದು ಮಾಡಿಫೈಡ್ ಒಂದು ಡೀಸೆಂಟ್ ರಿಟರ್ನ್ ಬರ್ಲಿಕ್ಕೆ ಯಾವುದೇ ಒಂದು ಗೊಂದಲ ಇಲ್ಲದೆ ಒಂದು ಡೀಸೆಂಟ್ ಮನಿ, ಎಸ್ಪೆಷಲಿ 1000 rupees 2000 rupees ಈ ತರ ದಿವಸ ನೋಡೋರಿಗೆ ಕಡಿಮೆ ಒಂದು ದುಡ್ಡು, ಒಂದು 5,000 ಹಾಕೊಂಡ್ ಬಂದ್ರೆ 1,000 ಅಷ್ಟು ಬರೋಂಗೆ 500 ರೂಪಾಯಿ ಮಿನಿಮಮ್ ಬಂದೇ ಬರುತ್ತೆ. ಸೊ ಒಂದ್ ಲಾಟ್ ಅಲ್ಲಿ ಅಂದ್ರೆ ಯೂಶಲಿ ಇವು 100 rupees ಲೆಕ್ಕದಲ್ಲಿದೆ 6,500 ರೂಪಾಯಿ ತನಕ ಹೋಗ್ಬಿಡುತ್ತೆ. 6,500 ಮಿನಿಮಮ್ ಬೇಕು. 80 rupees ಅಂದ್ರೆ ಒಂದು 6,000 ಬೇಕಾಗುತ್ತೆ. 80ಗಿಂತ ಕಮ್ಮಿ ಇದು ವರ್ಕ್ ಮಾಡ್ಬಿಡಿ, ಔಟ್ ಆಫ್ ಮನಿ ಅಂತ ಹೇಳ್ತೀನಿ ಜನರಲ್ ಆಗಿ. ಇಂದ ಮನಿ ಇದ್ದಷ್ಟು ಒಳ್ಳೇದು, ಕೊನೆ ಪಕ್ಷ ATM ಗಾಗಿ ವರ್ಕ್ ಮಾಡಿ. ಸೊ ನಾವು ATM ಅಲ್ಲಿ ವರ್ಕ್ ಮಾಡೋದು ಬೆಟರ್, ಯಾಕಂದ್ರೆ ಒಂದ್ ಸ್ವಲ್ಪ ಮೊಮೆಂಟಮು ಸಿಗುತ್ತೆ, ಡೆಲ್ಟಾನು ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತೆ. ಸೊ ಟೀಟಾನು ನಮ್ ಫೇವರಬಲ್ ಸ್ವಲ್ಪ ಇರುತ್ತೆ, ಮತ್ತೆ ಪ್ರೈಸು ಕಡಿಮೆ ಇರುತ್ತೆ, ಪ್ರೀಮಿಯಂ. ಸೊ ಹಾಗಾಗಿ ನೋಡ್ಕೊಂಡು ಆ ಪಾರ್ಟ್ ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗ್ರೀಕ್ಸ್ ಪಾರ್ಟ್ಸ್ ಏನಿದೆ, ಬಟ್ ಆಲ್ಫಾ ಟ್ರೆಂಡ್ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ಹೇಳ್ತಿದ್ದೀನಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಇಂಡಿಕೇಟರ್ ಕೊಡ್ತೀನಿ ಅಂತ ಹೇಳಿದ್ದೆ, ಸ್ಕ್ರೀನ್ ಶಾಟ್ ಕಳಿಸಿ ಅಂತ ಹೇಳಿದ್ದೆ. ನಂಬರ್ ಕಾಣಿಸ್ತಾ ಇರುತ್ತೆ, ನಂಬರ್ಗೆ ಫಾಲೋ ಮಾಡಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿದ್ದೀನಿ. ಸೊ ಇನ್ನು ಯಾರು ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂದವ್ರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದಿದೆ, ಫಾಲೋ ಮಾಡಿ, ಇನ್ವೈಟ್ ಲಿಂಕು. ಸೊ ನಿಮ್ಗೂ ಹೆಲ್ಪ್ ಆಗುತ್ತೆ, ನನ್ಗೂ ಹೆಲ್ಪ್ ಆಗುತ್ತೆ. ಇನ್ವೈಟ್ ನ ಫಾಲೋ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಫಾಲೋ ಮಾಡ್ತಾ ಇರಿ. ಅಕೌಂಟ್ ಓಪನ್ ಮಾಡಿದವ್ರಿಗೆ ಸಪರೇಟ್ ಮೆಸೇಜ್ ಮಾಡಿ. ಒಂದಿಬ್ರು ನಾನು ಆಕ್ಚುಲಿ ನೋಡ್ತಾ ಇದ್ದೆ, ಅಕೌಂಟ್ ಏನೋ ಓಪನ್ ಮಾಡಿದ್ದಾರೆ, ಬಟ್ ಏನಕ್ಕೆ ಮರ್ತೋಗಿದಾರೆ ಗೊತ್ತಿಲ್ಲ, ಪಿಂಗ್ ಮಾಡಿಲ್ಲ ನನಗೆ. ಸೊ ಅವ್ರಿಗೆ ಅಡಿಷನಲ್ ನನ್ನ ಗ್ರೂಪ್ ಆಡ್ ಮಾಡ್ಕೊತೀನಿ. ಸೊ ಅದೆಲ್ಲ ಬೆನಿಫಿಟ್ಸ್ ಏನೇನು ಸಿಗ್ಬೇಕೋ ಅದೆಲ್ಲ ನೋಡ್ಕೊಂತೀನಿ ನಾನು. ಸೊ 100% ನಾನು ಶೇರ್ ಟಿಪ್ಸ್ ಅಂತ ಏನು ಕೊಡಲ್ಲ. ಸೊ ಅದನ್ನ ನೀವು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡ್ತಿದ್ದೀನಿ. ಎಜುಕೇಶನಲ್ ಪರ್ಪಸ್ಗೆ ಮಾಡಿರೋಂಥ ವಿಡಿಯೋ. ನೀವು ಬ್ಯಾಕ್ ಟೆಸ್ಟ್ ಫಾರ್ವರ್ಡ್ ಟೆಸ್ಟ್ ನೋಡ್ಕೊಂಡು ಪೇಪರ್ ಟ್ರೇಡಿಂಗ್ ಮಾಡ್ಕೊಂಡು ಆಮೇಲೆ ಕನ್ಫರ್ಮೇಶನ್ ತಗೊಂಡು ವರ್ಕ್ ಆಗ್ತಿದೆ ಅಂತ 100% ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ, ಕನ್ವಿಕ್ಷನ್ ನಿಮ್ ಕಡೆಯಿಂದ ಬಂದ ಮೇಲೆ ಹೊರತು ಮಾತ್ರ ನೀವು ಈ ಒಂದು ಮೆಥಡ್ ಅಲ್ಲಿ ಟ್ರೇಡ್ ಮಾಡಿ. ಹಾಗಂತ ಒಂದು ಪೇಪರ್ ಟ್ರೇಡು ಮಾಡದೆ ಡೈರೆಕ್ಟ್ ಆಗಿ ಹೋಗ್ತೀನಿ ಅಂತಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, ನಿಮ್ ಕ್ಯಾಪಿಟಲ್ ಕರ್ಗೋಗ್ಬೋದು. ಸೊ ಅದೆಲ್ಲ ನೋಡ್ಕೊಂಡು ವ್ಯವಸ್ಥೆಗಳು ಕರೆಕ್ಟ್ ಆಗಿ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೇಕಾಗುತ್ತೆ. ಆದಷ್ಟು ಒಂದು ಸ್ಟ್ರಾಟಜಿ ಅಂತ ಏನೇ ಕಲ್ತ್ಕೊಂಡ್ರು, ಏನೇ ಒಂದು ಸ್ಟ್ರಾಟಜಿ ಆದ್ರೂ ಒಂದು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ನೀವು 2 to 3 months ವರ್ಕ್ ಮಾಡಿ ನಂತರ ಒಂದು ಕನ್ಫರ್ಮೇಶನ್ ತಗೊಂಡು ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಹೇಳ್ತೀನಿ, ವಿಡಿಯೋ ನೋಡ್ತಾ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ. ಡಿಸ್ಕ್ಲೇಮರ್ ಹೇಳಿದೀನಿ. ಸೊ ಖಂಡಿತವಾಗ್ಲೂ ನೀವು ನಿಮ್ ಕಡೆಯಿಂದ ಮಾಡ್ಬೇಕು, ಚೆಕ್ ಮಾಡ್ಕೊಂಡು ಒಂದು ಕನ್ಫರ್ಮೇಶನ್ ಬಂದ್ಮೇಲೆ ಕಂಪ್ಲೀಟ್ ಟ್ರೇಡ್ ಮಾಡಬೇಕು. ಸೊ ನಾನು ರೆಗ್ಯುಲರ್ ಇವಾಗ ಆಫ್ ಮಾಡ್ತಾ ಇದ್ದೀನಿ ಇದನ್ನ ಟ್ರೇಡಿಂಗ್ ಇದು ಅಂತ. ಸೊ ಏನೇನ್ ಹಾಕ್ಬೇಕು ಅಂತ ಸೆಟ್ಟಿಂಗ್ಸ್ ಆಯ್ತಾ ಹೇಳ್ತೀನಿ ಎಲ್ಲ. ಸೊ ನಾರ್ಮಲ್ ಚಾರ್ಟ್ ನಾನು ಯಾವ್ದೋ ಒಂದು ರ್ಯಾಂಡಮ್ ಹೋಗ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ಇದು ನನ್ನ ನಿಫ್ಟಿ ಚಾರ್ಟ್ ಮೇಲೆ ಅಪ್ಲೈ ಮಾಡಕ್ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಕೇಸಲ್ಲೂ ವರ್ಕ್ ಆಗುತ್ತೆ. ಇಂಟ್ರಾಡೇಗಂತೂ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲೂ ಸೇಮ್ ಇದೆ, ಬಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮ್ಗೆ ಈ EMA ಹಾಕೊಂಡು ಮಾಡೋದಕ್ಕಿಂತ ನಾನು ಹೇಳೋದು ಮೂವಿಂಗ್ ಆವರೇಜ್ 2 ಹಾಕೊಂಡು ಆಮೇಲೆ ಡನ್ ಆಲ್ಫಾ ಟ್ರೆಂಡ್ ಹಾಕೊಂಡಾಗ 3 ಇದಾಗುತ್ತೆ ಇಂಡಿಕೇಟರ್. ಸೊ ಟ್ರೇಡಿಂಗ್ ವ್ಯೂ ಫ್ರೀ ಅಕೌಂಟ್ ಬಂದಾಗ ನಿಮ್ಗೆ 3 ಅಕೌಂಟ್ ನಿಮ್ಗೆ ಬರಲ್ಲ, 3 ಇಂಡಿಕೇಟರ್ ಸಾರಿ, ನಾರ್ಮಲ್ ಆಗಿ ಇದಾಗುತ್ತೆ. ನಾನು ಮಾಡಿಫೈಡ್ ಇಲ್ಲಿ ಸೇಮ್ ಏನಿದೆ ಆಲ್ಫಾ ಟ್ರೆಂಡ್ ಅದನ್ನೇ ಮಾಡಿಫೈ ಮಾಡಿ ನಾನು ಸ್ಟ್ರಾಟಜಿ ತರ ಕನ್ವರ್ಟ್ ಮಾಡ್ಕೊಂಡೆ. ಸೊ ಮತ್ತೆ ಎಂಟ್ರಿ ರೂಲ್ ಸ್ವಲ್ಪ ಇದಕ್ಕೆ ಕೊಟ್ಟಿದ್ದೀನಿ. ಸೊ ನೋಡ್ಬೋದು ನಿಮ್ಗೆ ಪ್ರಾಫಿಟಬಲ್ ಟ್ರೇಡ್ ಮೋರ್ ದೆನ್ 38%, ಎನಿಥಿಂಗ್ ಮೋರ್ ದೆನ್ 30% ಬರ್ತಿದೆ. ನಾರ್ಮಲಿ 35% ರೇಂಜ್ ಬರುತ್ತೆ. ಸೊ 38% ಅಂತೂ ಬರ್ತಾ ಇದೆ. ಮತ್ತೆ ಪ್ರಾಫಿಟ್ ಫ್ಯಾಕ್ಟರ್ 1:1ಗೆ ನಮ್ಗೆ ಏನ್ ಬೇಕಿದೆಯೋ ಅದು ಮೇಂಟೈನ್ ಆಗ್ತಿದೆ. ಸೊ ಇದು ಜಸ್ಟ್ ಒಂದ್ ಲಾಟ್ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡುತ್ತೆ. ಈ ಟೋಟಲ್ P&L ನೋಡಕ್ ಹೋಗ್ಬಿಡಿ, ಅದನ್ನ ನೋಡ್ಕೊಂಡು ರಾಡೋನು ಅದೆಲ್ಲ ಇರುತ್ತೆ ಮೇಜರು. ಸೊ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೇಕು. ಇದು ಆಕ್ಚುಲ್ ಆಗಿ ನನಗೆ 100% ಇದಂತಲ್ಲ. ಸೊ ಬಟ್ ಏನಂದ್ರೆ ಒಂದು ಫೇರ್ ಡೀಟೇಲ್ಸ್ ಕಾಣ್ಲಿಕ್ಕೋಸ್ಕರ ಇದನ್ನ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಲಾಸ್ ಟ್ರೇಡ್ಗಳು ನಿಮ್ಗೆ 61% ಇರುತ್ತೆ. ಲಾಸ್ಗೆ ನನ್ಗೆ ಇನ್ನೂ ಅಡಿಷನಲ್ ರೂಲ್ಸ್ ಹಾಕ್ಬೇಕು, ಅಡಿಷನಲ್ ರೂಲ್ಸ್ ಹಾಕಿರಲ್ಲ. ಸೊ ಅದು ಮಿಸ್ಟೇಕ್ ಆಗುತ್ತೆ. ಆ ಅಡಿಷನಲ್ ರೂಲ್ಸ್ ನಾನು ಡಿಫೈನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ವರ್ಕ್ ಮಾಡೋ ಬದಲು ಮ್ಯಾನ್ಯುಯಲ್ ಟ್ರೇಡಿಂಗ್ ಮಾಡಿದ್ರೆ ಬೆಟ್ರು. ಆಲ್ಗೋದು ಸಹಿತ ಹೋದ್ರು ನಿಮ್ಗೆ 100% ಇದೇ ತರ ರಿಸಲ್ಟ್ ಬರುವಂತದ್ದು, 100% ಎಲ್ಲಾನು ವರ್ಕ್ ಆಗುತ್ತೆ ಅಂತಲ್ಲ. ಸೊ ಹಾಗಾಗಿ ಒಂದು ಆಲ್ಫಾ ಈ ಒಂದೇನಿದೆ
ಎಸ್ಪೆಷಲಿ ನಾನು ಆಲ್ಫಾದೇ ತೋರಿಸ್ತೀನಿ. ಇದನ್ನ ಆಫ್ ಮಾಡ್ತೀನಿ. ಇಂಡಿಕೇಟರ್ ಸೆಕ್ಷನ್ಗೆ ಹೋದ್ರೆ ಆಲ್ಫಾ ಅಂತ ಹೋದ್ರೆ ಆಲ್ಫಾ ಟ್ರೆಂಡ್ ಅಂತ ಇದೆ. ಸೊ ಇಲ್ಲಿ ಬಂದ್ರೆ ಸುಮಾರು ಆಲ್ಫಾ ಟ್ರೆಂಡ್ ಇದಾವೆ. ಅದರಲ್ಲಿ ನನಗೆ ಬೇಕಾಗಿರುವಂತದ್ದು ಕಿವಾನ್ ಓಸ್ಬಿಲಿಸಿಕ್. ಲಾಸ್ಟ್ ಟೈಮು ಹೇಳಿದ್ದೆ ನಾನು ಇವನ್ ಬಗ್ಗೆ. ಇದು ಕಂಟಿನ್ಯೂಸ್ ಆಗಿ ಹೊಡಿಬೇಕು. ಸೊ ಇಲ್ಲಿ ಫಸ್ಟ್ ಒನ್ನೇ ಬಂದ್ರೆ ಕಿವಾನ್ ಓಸ್ಬಿಲಿಸಿಕ್ ಇವಂದೇನಿದೆ. ಸೊ ಹಾಗಾಗಿ ಇವಂದೇ ಡೈರೆಕ್ಟ್ ಆಗಿ ಬರುತ್ತೆ. ನಾನು 1 minute ಅಲ್ಲಿ ತೋರಿಸ್ತಾ ಇದ್ದೀನಿ. ಇವಂದು ಡಿಫಾಲ್ಟ್ ಸೆಟ್ಟಿಂಗ್ ಏನಿದೆ 1 and 14 ಇದೆ. ನನಗೆ ಅದು ಬೇಡ. ಅದನ್ನ ನಾನು ಇಲ್ಲಿ ಸೆಟ್ಟಿಂಗ್ ಸಹಿತ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ 10 ಡಿಫರೆನ್ಸ್ ಬರುತ್ತೆ, 1 ಡಿಫರೆನ್ಸ್ ಬರುತ್ತೆ. ನಾನು ಬೇರೆ ಬೇರೆ ಒಂದು ಮೆಥಡ್ ಅಲ್ಲೂ ತೋರಿಸ್ತೀನಿ. ಸೊ ಅದನ್ನ ನಾನು ಡನ್ಗೆ ಬಂದು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಆಲ್ಫಾ ಟ್ರೆಂಡ್ ನ ಇಲ್ಲಿ ಡನ್ ಆಲ್ಫಾ ಟ್ರೆಂಡ್ ಅಂತ ಇರೋದು. ಇದು ಹೊಸ ಒಂದು ಇಂಡಿಕೇಟರ್ ಇಂಡ್ಯೂಸ್ ಮಾಡಿರೋದು. ಸೊ ಇದು ಆನ್ ಮಾಡ್ಕೊಂತೀನಿ. ಇದರಲ್ಲಿ ಬೈ ಅಂಡ್ ಸೆಲ್ ಅಂತ ಬರಲ್ಲ, ಬಟ್ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ಇಲ್ಲಿ ರೆಡ್ ಇದೆ, ರೆಡ್ ಇಂದ ಸೆಲ್ ಬರುತ್ತೆ, ಒಂದು ಆರೋ ಬರುತ್ತೆ ಇಲ್ಲಿ. ಸೊ ಟ್ರಯಾಂಗಲ್ ಬರುತ್ತೆ ಸೆಲ್ ಸಿಗ್ನಲ್ಗೆ. ಇಲ್ಲಿ ಟೆಕ್ಸ್ಟ್ ಬದಲು ಸಿಗ್ನಲ್ ಬರುತ್ತೆ ಅಲೋ ಇದು. ಸೊ ಇದು ರೆಡ್ ಆಗುತ್ತೆ. ಬಟ್ ಇಲ್ಲಿ ನನಗೆ ಎಂಟ್ರಿ ತಗೊಂಡ್ರೆ ನನ್ನ ಸ್ಟಾಪ್ ಲಾಸ್ ತುಂಬಾ ಕಮ್ಮಿ ಇರುತ್ತೆ. ನಾನು ಇಲ್ಲೇ ಎಂಟ್ರಿ ತಗೊಂಡ್ರೆ ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಮೇ ಬಿ ನಾನು ಇದನ್ನ ಇಟ್ಕೊಬೇಕಾಗತ್ತೆ. ನಾನು ಇಲ್ಲೇ ಎಂಟ್ರಿ ತಗೊಂಡ್ರೆ ಸಮಥಿಂಗ್ 25,837 ಇರುತ್ತೆ. ನಾನು ಇಲ್ಲೇ ಎಂಟ್ರಿ ತಗೊಂಡ್ರೆ ಇದು ಡೇ ಟೈಮ್ ಫ್ರೇಮ್ ಬಂದಿದೆ. ನಾನು ಸಾರಿ ಇದನ್ನು 5 minutes ಬರ್ತೀನಿ, ಸಾರಿ. ಸೊ ನನ್ನ ಇದನ್ನ ಈ ಆಸ್ಪೆಕ್ಟ್ ಅಲ್ಲೇ ನೋಡೋಣ. ಸೊ ಇಲ್ಲೇ ನೋಡಿ ಇದಕ್ಕೆ ಕೊಟ್ಟಿದೆ. ನನ್ನ ಈ ಎಂಟ್ರಿಗೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇದಾಗಿರುತ್ತೆ ಆಕ್ಚುಲ್ ಆಗಿ. ಸೊ ನನ್ನ ಎಂಟ್ರಿ ಇದಾಗಿದ್ರು ನನ್ಗೆ ಇಲ್ಲೇ ಎಂಟ್ರಿ ತಗೊಬೋದು. ನನಗೆ ಕನ್ಫರ್ಮ್ ಆಗಿ ನನಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತು, ಪ್ರೈಸ್ ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟ್ ತಗೊಂಡ್ ಮೇಲೆ ಹೋಗಲ್ಲ ಅಂತ ಕನ್ಫರ್ಮ್ ಇದ್ರೆ ನನ್ನ ಈ ಒಂದು 10th June 1:05 ಕ್ಯಾಂಡ್ಲಿಗೆ ತಗೊಬೋದು. ಇದ್ರ ಮೇಲೆ ಯಾವುದೇ ಒಂದು ಕ್ಯಾಂಡ್ಲ್ ಕ್ಲೋಸ್ ಆಗಿಲ್ಲ. ಬಟ್ ಪ್ರಿಫರೇಬಲಿ ನಾನು ಏನ್ ಸಜೆಸ್ಟ್ ಮಾಡೋದು, ಈ ATR ಲೈನ್ಗಳಿಂದ ಕೆಳಗಡೆ ಬಂದ್ರೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ಸಹ ಹಾಗಾಗಿ ನನಗೆ ಇಲ್ಲಿ ಸಿಗ್ನಲ್ ಕೊಟ್ಟಿದೆ. ಸ್ಟಿಲ್ ನನಗೆ ಸ್ಟಾಪ್ ಲಾಸ್ ಇದೇ ಇರಬೇಕು. ಇಲ್ಲಿನ ಪ್ರಕಾರ 23,379 ಇರಬೇಕು. ನನ್ನ ಎಂಟ್ರಿ ಬಂದ್ಬಿಟ್ಟು 23,354 20 ಪಾಯಿಂಟ್ಸ್ ಅಷ್ಟು ನನ್ನ ಸ್ಟಾಪ್ ಲಾಸ್ ಇರಬೇಕು. ನಾನು ಕ್ಯಾಪ್ಚರ್ ಮಾಡಬೇಕು 1:3 ಅಂದ್ರೆ ಮಿನಿಮಮ್ 3 times ಅಂದ್ರೆ 60 ಪಾಯಿಂಟ್ಸ್ ಅಷ್ಟು ಕ್ಯಾಚ್ ಮಾಡಬೇಕು. 60 ಪಾಯಿಂಟ್ಸ್ ಇನ್ ನಿಫ್ಟಿ ಅಂದ್ರೆ ಮಿನಿಮಮ್ ಇದ್ರ ಆಪ್ಷನ್ ಅಲ್ಲಿ 20 rupees ಬರಬೇಕು. ಸೊ 65 into 20 1 ಲಾಟ್ಗೆ ನಂದು ಎಷ್ಟಾಯ್ತು ಅಂದ್ರೆ 1,300 rupees. 20 rupees ಬರೋಷ್ಟು ನಾನು ಕಾಯ್ಬೇಕು. ನನಗೆ 1:3 ಬಂತ. ಇದ್ರಲ್ಲಿ ಎಷ್ಟು ಬಂದಿದೆ ನೋಡೋಣ. ಇದೇ ಪ್ರಕಾರ ನಾನು ನೋಡ್ತೀನಿ. ಶಾರ್ಟ್ ನನಗೆ ಇಲ್ಲಿ ಶಾರ್ಟ್ ಮಾಡೋವಂಥದ್ದು ಇದು ಲಾಂಗ್ ಅಂತ ತಗೊಂಡೆ, ಸಾರಿ, ರಿಮೂವ್ ಶಾರ್ಟ್ ಟ್ರೇಡ್. ನನ್ನ ಇದೇ ಕ್ಯಾಂಡ್ಲು ನನಗೆ ಮಿನಿಮಮ್ ಏನೋ 3 ಗಂಟೆ ತನಕ ಇರಬೇಕು. ನನ್ನ ಸ್ಟಾಪ್ ಲಾಸ್ ಇದು 1:6 ತನಕ ಕೊಟ್ಟಿದೆ, 1:5. ಸೊ ನನ್ನ 3 ಗಂಟೆ ಕ್ಲೋಸ್ ಆಗಬೇಕು. 3 ಗಂಟೆ ಕ್ಲೋಸ್ ಅಂದ್ರೆ ಹೆಚ್ಚು ಕಮ್ಮಿ ಇಲ್ಲಿ 1:4 ತನಕ ಕೊಟ್ಟಿದೆ. ಈ ಪ್ರಕಾರ 120 rupees ಅಷ್ಟು ಬಂದಿದೆ. 120 ಅಂದ್ರೆ 40 rupees ಅಷ್ಟಾಗುತ್ತೆ ಹೆಚ್ಚು ಕಮ್ಮಿ. ಡೆಲ್ಟಾ ಮತ್ತೆ ಟೀಟಾಗಳು ಇಂದ ಮನಿ ಇದ್ರೆ ಆಕ್ಚುಲಿ ಇಂದ ಮನಿ ಅಂದ್ರೆ ATM ಅಲ್ಲಿ ಬೈ ಮಾಡಿರ್ತೀರಾ. ಸೊ ಇವಾಗ 23,355 ಅಂದ್ರೆ ನಾನ್ ಜನರಲ್ ಆಗಿ 23,300 ತನಕ ಹೋಗಿರ್ತೀನಿ ಪುಟ್ಟು. ಇಲ್ಲ ನಾನು 350ನೇ ಬೈ ಮಾಡ್ತೀನಿ ಅಂದ್ರು ಓಕೆ, ಇಂದ ಮನಿ ಆಗ್ಬಿಡುತ್ತೆ ಒಂದ್ಸಲಿ ಇದಾದ್ರೆ. ಬಟ್ ಆಲ್ವೇಸ್ ರೌಂಡ್ ನಂಬರ್ಸ್ ನ ತಗೊಳ್ಳಿ, ಯಾವುದೇ ಒಂದು ಇದ್ರಲ್ಲಿ ತಗೊಂಡ್ಬಿಡಿ. 23,300 ತಗೊಂಡ್ರು ಪರವಾಗಿಲ್ಲ. ಸೊ ಒಂದು ಫೇರ್ ಆಗಿ ನಿಮ್ಗೆ ಪ್ರೀಮಿಯಂ ಕಡಿಮೆ ಸಿಗುತ್ತೆ. ಪ್ರೀಮಿಯಂ ಕಡಿಮೆ ಸಿಕ್ಕಿದಾಗ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಇಲ್ಲ ನಾನು 23,350 ತಗೊಂತೀನಿ ಅಂದ್ರೆ ಲಿಕ್ವಿಡಿಟಿ ಇಶ್ಯೂ ಬರ್ಬೋದು. ಸೊ ಹಾಗಾಗಿ ಒಂದು ವ್ಯತ್ಯಾಸಗಳು ಬರ್ತವೆ. ನನಗೆ ಪ್ರೀವಿಯಸ್ ಇದ್ರದ್ದು ಮೋಸ್ಟ್ಲಿ 10th ಇದೆ. 10th 16th ನೋಡೋಣ ಏನಾಗಿದೆ ಅಂತ. 16th ಲೆವೆಲ್ಗೆ 23,300 ತೋರಿಸ್ತೀನಿ, 350 ತೋರಿಸ್ತೀನಿ. 10ನೇ ತಾರೀಕು
1 ಗಂಟೆ 5 ನಿಮಿಷ ಹೆಚ್ಚು ಕಮ್ಮಿ ಅಂತ ಹೇಳಿದ್ದೆ. ಸೊ 1:05 ಇಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಎಂಟ್ರಿ ತಗೊಬೇಕು 140 ಲೆಕ್ಕದಲ್ಲಿ. ಬಟ್ ಸ್ಟಿಲ್ ನನಗೆ ಅಲ್ಲಿಂದ ಪ್ರಕಾರ ಒಂದು ಮೊಮೆಂಟಮ್ ಇತ್ತು ಅಂದ್ರೆ ಭಯ ಇಲ್ಲ ಅಂದ್ರೆ ನನ್ಗೆ ಡೈರೆಕ್ಟ್ ಆಗಿ 125 ಅಟ್ಲೀಸ್ಟ್ ಈ ರೇಂಜ್ 125 122 ಈ ರೇಂಜ್ ಅಲ್ಲಿ ಬೈ ಮಾಡ್ಬೋದು. ಸೊ ಇಲ್ಲಿಂದ ಲೆಕ್ಕದಲ್ಲೇ ಹೋದ್ರೆ ನಾನು 3 ಗಂಟೆ ಕ್ಲೋಸ್ ಮಾಡ್ತೀನಿ ಅಂತಿದ್ರು, ಈ ಲೆಕ್ಕದಲ್ಲೇ ತಗೊಂಡ್ರು. ಇಲ್ಲಿಗೆ ತಗೊಂತೀನಿ ನಾನು. 3 ಗಂಟೆ ಒಳಗೆ ಕ್ಲೋಸ್ ಮಾಡಬೇಕು. 83 ರೂಪಾಯಿ ಸಿಕ್ಕಿರುತ್ತೆ. 83 ಅಂದ್ರೆ ಮಿನಿಮಮ್ ನಿಮ್ಗೆ ಇವಾಗ ನನ್ಗೆ ಕ್ಯಾಪಿಟಲ್ ಎಷ್ಟು ಬೇಕಪ್ಪ ಇದ್ರ ಪ್ರಕಾರ ಅಂದ್ರೆ ವಿತ್ ಇನ್ಕ್ಲೂಡಿಂಗ್ ಚಾರ್ಜಸ್ ತಗೊಂತೀನಿ ಎರಡೂ ಸೈಡು. ಸೊ 80 ರುಪೀಸ್ ಅಷ್ಟು ಬಂದಿದೆ ಅಂತ ಇಟ್ಕೊಳ್ಳೋಣ, ಇನ್ಕ್ಲೂಡಿಂಗ್ ಎರಡು ಚಾರ್ಜಸ್ ತಗೊಂಡಿದ್ದೀನಿ. 1 ಲಾಟ್ 65 ಇಂದ 80 ರುಪೀಸ್ ಅಂದ್ರೆ ನನಗೆ 5200 ರುಪೀಸ್, ಕನಿಷ್ಠ ಒಂದು 5000 ತನಕ ಬಂದಿದೆ ಒಂದು ಲಾಟ್ ಇಂದ ಇದೆ ಆಕ್ಚುಲಿ. ಸೊ ಈ ತರದ್ದೊಂದು ನೀವು ಟ್ರೇಡ್ ನ ಕ್ಯಾಪ್ಚರ್ ಮಾಡಬೇಕು. ಸೊ 23,350 ಪುಟ್ ನೋಡೋಣ, ಇಂದ ಮನಿ ಇರೋಂಥದ್ದು. ಇವನ್ ಇಂದ ಮನಿ ಎಲ್ಲ ಅದು ಇಂದ ಮನಿ ಆಗ್ಬಿಡುತ್ತ ಆಮೇಲೆ 10ನೇ ತಾರೀಕು 1 ಗಂಟೆ 5 ನಿಮಿಷ ಹೆಚ್ಚು ಕಡಿಮೆ 144. 20 ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ, ತೊಂದರೆ ಇಲ್ಲ. 20 ರೂಪಾಯಿ ಜಾಸ್ತಿ ಕೊಟ್ರು. ನನಗೆ 3 ಗಂಟೆ ಕ್ಲೋಸ್ ಅಂತ ಹೇಳಿದ್ದೆ. 95 ರುಪೀಸ್ ಬಂದಿದೆ ಇದ್ರ ಪ್ರಕಾರ. 95 ಇಂಟು 65 ಅಂದ್ರು 6175. ಎಲ್ಲ ಕಳೆದ್ರು ಒಂದು 300 ರೂಪಾಯಿ ಕಳೆದ್ರು ನಿಮ್ಗೆ ಏನಿಲ್ಲ ಅಂದ್ರು 5700 800 ರೂಪಾಯಿ ಅಷ್ಟು ಸಿಗುತ್ತೆ. ಸೊ ಈ ತರ ಒಂದು ನೀವು ಕ್ಯಾಪ್ಚರ್ ಮಾಡ್ಬೇಕು. ಏನ್ ಮಾಡ್ಬೇಕು ಮುಖ್ಯವಾಗಿ ಜನರಲ್ ಆಗಿ ಅಂದ್ರೆ ಯಾವುದೇ ಇಂಡಿಕೇಟರ್ ಹಾಕೊಂಡ್ರು ಜೊತೆಗೆ ನಮ್ದು ಏನಂತಾರೆ ಸ್ಪಾಟ್ ಇರಬೇಕು, ಕರೆಸ್ಪಾಂಡಿಂಗ್ ಪುಟ್ ಇರಬೇಕು, ಕರೆಸ್ಪಾಂಡಿಂಗ್ ಕಾಲ್ ಸೈಡ್ ಇರಬೇಕು. ಸೊ ಇದಕ್ಕೆ ದನ್ ಅವರು ಪವರ್ ಸ್ಕ್ಯಾಲ್ಪರ್ ಅಂತ ಕೊಟ್ಟಿದ್ದಾರೆ. ಬೆಸ್ಟ್ ಪಾರ್ಟ್ ಅಂದ್ರೆ ಇದೆ ದನ್ನದು. ಸೊ ಇವಾಗ ಇಲ್ಲಿ ನಾವು ಒಂದೇ ಸಲ ನನ್ಗೆ 3 ವಿಂಡೋ ಹಾಕಿದ್ರೆ ಚಿಕ್ಕದಾಯ್ತು ಗೊತ್ತಾಗಲ್ಲ ಅಂತಿದ್ದಾಗ ಸೊ ಬೆಸ್ಟ್ ಪಾರ್ಟ್ ಇಲ್ಲಿ ನೋಡ್ಬೋದು ನೀವು. ಸೊ ನಿಫ್ಟಿ ಸ್ಪಾಟ್ ಇದೆ, ನನ್ಗೆ ನಿಫ್ಟಿ ಕಾಲ್ ಸೈಡ್ ನನಗೆ ಇಲ್ಲಿ ಬೇಕಾಗಿರೋದು ಆಪ್ಷನ್ ಚೈನ್ ಹೋಯ್ತು ಇಲ್ಲಿ ಮಾಡಿದ್ರೆ. ಸೊ ಬೇಸಿಕ್ ಆಗಿ ಅವತ್ತು ನೋಡ್ಬೇಕಾಗಿದ್ದು 23,400 ಕಾಲ್ ಸೈಡ್ ಇರ್ಬೇಕು. ನಾನು ಕಾಲ್ ಸೈಡ್ ಬಂದು ಇಲ್ಲಿ ಬಂದ್ರೆ 23,400 ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು 23,350 ಪುಟ್ ಇರ್ಬೇಕು. ಸೊ ಪುಟ್ ಬಂದ್ಬಿಡುತ್ತೆ. ನನಗೆ ಎಲ್ಲಿ ಮೂವ್ ಆಗ್ತಿದೆ ಏನ್ ಮೂವ್ ಆಗ್ತಿದೆ ಇವನ್ ನನಗೆ ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಇಲ್ಲೂ ಸಹಿತ ನಾನು ಹಾಕೊಂಡು ದನ್ನು ಏನಂತಾರೆ ಆಲ್ಫಾ ಟ್ರೆಂಡ್ ಇದನ್ನ ಫೇವ್ರೇಟ್ ಮಾಡ್ಕೊಬಹುದು. ಇದನ್ನ ಅಪ್ಲೈ ಇಲ್ಲಿ ಮಾಡ್ಕೊಂಡೆ. ನನ್ಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿತ್ತು. ಎಲ್ಲಾ ಕಡೆ ಅಪ್ಲೈ ಎಂಟೈರ್ ಲೇಔಟ್ ಅಂತ ಮಾಡ್ಕೊಂಡ್ರೆ ಎಲ್ಲಾ ಕಡೆ ಬಂದ್ಬಿಡುತ್ತಿದ್ದು. ಆಡ್ ದಿಸ್ ಇಂಡಿಕೇಟರ್ ಎಂಟೈರ್ ಲೇಔಟ್ ಅಂತ ಕೊಟ್ರೆ 3 ಕಡೆ ಬಂದ್ಬಿಡುತ್ತೆ. ಸೊ ನನ್ಗೆ ATR ಇದಾಯ್ತು. ATR ಜೊತೆಗೆ ATR ಅಲ್ಲೇ ನಾನು ಮ್ಯಾನೇಜ್ ಮಾಡ್ಬೋದು ನಾನು. ಬಟ್ ATR ಜೊತೆ ನನ್ಗೆ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ ಹೆಂಗೆ. ಸೊ ಅದಕ್ಕಾಗಿ ಒಂದು ಅಡಿಷನಲ್ ಏನಂದ್ರೆ EMA ಹಾಕೊಳ್ಳಿ ಅಂತೀನಿ ನಾನು. EMA ಇಲ್ದೇನು ವರ್ಕ್ ಆಗುತ್ತೆ. EMA ಬೇಕು ಯಾವಾಗ ಸ್ಪೆಷಲ್ ಕನ್ಫರ್ಮೇಶನ್, ಅಡಿಷನಲ್ ಕನ್ಫರ್ಮೇಶನ್ಗೆ. ನಾನು EMA 21 EMA 29 ಹಾಕೊಂಡಿದ್ದೀನಿ. EMA 9 ಬಂದ್ಬಿಟ್ಟು ಸ್ಲೋ. ಸೊ EMA 9 ಈ ಸೆಟ್ಟಿಂಗ್ಸ್ ಇದನ್ನು ನೀವು ಅಲ್ಲಿ ದನ್ನಲ್ಲೂ ಹಾಕೊಳ್ಳಿ ಅಥವಾ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೊಳ್ಳಿ. ದನ್ನಲ್ಲಿ ನೀವು ಅಡ್ವಾಂಟೇಜ್ ಅಂದ್ರೆ ನನಗೆ ಆಲ್ಫಾ ಟ್ರೆಂಡ್ ಇದೆ, ನಾರ್ಮಲ್ ಸೂಪರ್ ಟ್ರೆಂಡ್ ವರ್ಕ್ ಆಗುತ್ತೆ ಅಂತಿಲ್ಲ, ವರ್ಕ್ ಆಗುತ್ತೆ ಅಲ್ಲೂ ಸಹಿತ. ಬಟ್ ಅಡಿಷನಲ್ ನನಗೆ ಬ್ಯಾಂಡ್ ಬರುತ್ತೆ ಇದ್ರಲ್ಲಿ. ಬ್ಯಾಂಡ್ ಸೆಟ್ಟಿಂಗ್ ಹೇಳಿಲ್ಲ ನಾನು AT ಇದು. ಸೊ ನಾನು ಸ್ಪೆಷಲ್ ಆಗಿ 1 and 14 ಡಿಫಾಲ್ಟ್ ಯೂಸ್ ಮಾಡ್ಬೋದು. ಬಟ್ ನಾನು ಹೇಳೋದು 7 and 2 ಇಟ್ಕೊಳ್ಳಿ, ಅರ್ಲಿ ಎಂಟ್ರಿ ಸಿಗುತ್ತೆ. ಅದ್ರ ಜೊತೆಗೆ EMA ಈ ಒಂದು ಸೆಟ್ಟಿಂಗ್ ನೋಡ್ಕೊಳ್ಳಿ. 7 and 2 ಕ್ಲೋಸ್ ಇರಬೇಕು. ಸ್ಟೈಲ್ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ಡಿಫಾಲ್ಟ್ ಏನಿತ್ತು ಅದು ಮಿಕ್ಕಿದಲ್ಲ ಅದೇ ಇರಲಿ. ಇನ್ನು 9 EMA ಬರೋದಾದ್ರೆ ಈ ಕಲರ್ EMA 2 ಸರಿ ಹಾಕೊಳ್ಳಿ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಸ್ಮೂತಿಂಗ್ ಲೈನ್ EMA ಮಾಡ್ಕೊಳ್ಳಿ. SMA ಇದ್ರೂ ತೊಂದರೆ ಇಲ್ಲ. ಬಟ್ ಅಡಿಷನಲ್ ಸ್ಮೂತಿಂಗ್ ನಾನು SMA ಲೈನ್ ಹಾಕೊಂತೀನಿ ಅಂದ್ರೆ ಇದು ಬೇಕಾಗತ್ತೆ. ಸೊ ಈ ಅಡಿಷನಲ್ ಇವಾಗಲೇ ಹಾಕೊಂಡ್ಬಿಡಿಂತಿ EMA ಹಾಕೊಳ್ಳಿ ಅಂತೀನಿ ನಾನು.
ಸೊ ಇಲ್ಲಿ ಕಲರ್ನ ಗ್ರೀನ್ ಮಾಡ್ಕೊಳ್ಳಿ, ಯಾಕಂದ್ರೆ ಸ್ಲೋ ಮೂವಿಂಗ್ ಆವರೇಜ್ ಇದು. ಸೊ ನನಗೆ ಇದು ಫಾಸ್ಟ್ ಮೂವಿಂಗ್ ಆವರೇಜ್, ಸಾರಿ. ಸೊ ಫಾಸ್ಟ್ ಆಗಿ ನನಗೆ ಎಕ್ಸಿಟ್ ಎಂಟ್ರಿ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸೇಮ್ ರೆಡ್ ಫಾರ್ಮ್ ಮಾಡ್ಕೊಳ್ಳಿ. 21 ಕ್ಲೋಸ್, 9 and 21 EMS. ಸೊ ಎಂಟ್ರಿ ಎಕ್ಸಿಟ್ ರೂಲ್ಸ್ಗಳು ನೋಡೋಣ ಈಗ. ಸೊ ಇಲ್ಲಿ ನನಗೆ ಕನ್ಫರ್ಮೇಶನ್ಗೆ ಇಲ್ಲಿ ಟ್ರೆಂಡ್ ಬರುತ್ತೆ, ಬಟ್ ಇದಕ್ ಮುಂಚೆ ನಾನು ಎಂಟ್ರಿ ತಗೊಬಹುದು. ಇಲ್ಲಿ ಯಾವಾಗ ಪ್ರೈಸು EMA ಗಿಂತ ಮೇಲ್ ಬಂತು, ಸೊ 1140 ಈ ಕೇಸಲ್ಲಿ ನೋಡೋಣ. 10th ಜೂನ್ 1:15ಕ್ಕೆ 1:05 ಹಂಗ್ ಬಂದಿದ್ದು ಇದ್ರ ಪ್ರಕಾರ. ಸೊ ನನಗೆ 1:05 ಹಂಗ್ ಬಂತು ಇಲ್ಲಿ. 1:05 ಅಲ್ಲ, ಸಾರಿ, ಇದು 2:05. ಅಲ್ಲೂ ನೋಡಿ ತಪ್ಪು ಮಾಡಿದೆ, ಇಲ್ಲಿ ಕೊಟ್ಟಿದೆ ಆಕ್ಚುಲಿ. ಈ ಒಂದು ಸೆಟ್ಟಿಂಗ್ ಪ್ರಕಾರ 2:40 ಕೊಟ್ಟಿದೆ ಇದು. ಬಟ್ ಅದಕ್ಕೆ ಮುಂಚೆನೆ ನನಗೆ ಎಂಟ್ರಿ ಬಂದ್ಬಿಟ್ಟು ಯಾವಾಗ ಈ ಪ್ರೈಸ್ ಬ್ರೇಕ್ ಆಯ್ತೋ, EMA ಗಿಂತ ಕೆಳಗಡೆ ಬಂತೋ, ATR ಲೈನ್ ಕಾಯೋದು ಬೇಡ, ಇಮಿಡಿಯೇಟ್ ಆಗಿ ನನಗೆ ಈ ಪ್ರೈಸ್ ಗಿಂತ ಕೆಳಗಡೆ ಬಂತು. ಸೊ ಇಲ್ಲಿ 1:35ಕ್ಕೆ ಬಂದ್ಬಿಡ್ತು. ಇಲ್ಲಿ ತಗೊಬೋದು, ಇಲ್ಲ ನನಗೆ ಭಯ ಇಲ್ಲ, ಪ್ರೀವಿಯಸ್ ಈ ಒಂದು ಹೈಗಿಂತ ಕೆಳಗೆ ಬಂತು ಅಂದ್ರೆ ಪ್ರೈಸ್ ಮೂವ್ ಆಯ್ತು ನೋಡಿ. ಈ ಒಂದು ಹೈ ಏನಿದೆ ಅದ್ರ ನಂತರದ ಹೈ ಅಲ್ಲೇ ಟಚ್ ಮಾಡಿರುತ್ತಾ. ಸೊ ರೀಟೆಸ್ಟ್ ಅಲ್ಲಿ ಇಲ್ಲಿ ಎಂಟ್ರಿ ಕೊಡ್ಬೋದು. ಸೊ ಇವನ್ ನಾನು ಇಲ್ಲೇ ಬೈ ಮಾಡಿದ್ರು 23,400 ಲೆವೆಲ್ ಅಲ್ಲಿ ಬೈ ಮಾಡಿದ್ರು, ಇಂದ ಮನಿ 23,400. ಇನ್ನೂ ಅಡಿಷನಲ್ ನನಗೆ ಎಂಟ್ರಿ ಸಿಕ್ತು, ಅದನ್ನು ತೋರಿಸ್ತೀನಿ ಈಗ. ಸೊ ತೋರಿಸ್ತಾನೆ ಹೇಳ್ಬೇಕು ನಾನು. 23,400 ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು ನಾನು ಇಲ್ಲಾದ್ರೂ ತಗೊಬೋದು, ನಾನು ಇಲ್ಲಾದ್ರೂ ತಗೊಬೋದು. 1:15 ತಗೊಂಡ್ರೆ ಸ್ವಲ್ಪ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ಭಯ ಆಗುತ್ತೆ, ಅದನ್ನು ತೋರಿಸ್ತೀನಿ. 1:15 23,400 ಪುಟ್. ನನಗೆ ಎಕ್ಸ್ಪೈರಿ ಈ ವೀಕ್ ಇರೋದ್ರಿಂದ ನನಗೆ ತೋರಿಸ್ಲಿಕ್ಕೆ ಹೆಲ್ಪ್ ಆಗ್ತಿದೆ ಇದು. ಸೊ ಹಾಗಾಗಿ ಡೇಟಾ ಸಹಿತ ನಾನು ಮಾತಾಡ್ತಾ ಇದ್ದೀನಿ. 1:15 ಪುಟ್ ಬಂದಿದೆ. ಸೊ ಇಲ್ಲಿ ಇದ್ರ ಪ್ರಕಾರ 400 ತಗೊಂಡ್ರು 164 ಇಂದ ಡೈರೆಕ್ಟ್ ಆಗಿ ನನಗೆ 3 ಗಂಟೆ ಅಂದ್ರೆ ಆಲ್ಮೋಸ್ಟ್ 117. ನನ್ನ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 165 into 65, 10,000ಕ್ಕೆ 7,000 ಅಷ್ಟು ಪ್ರಾಫಿಟ್ ಕೊಟ್ಟಿದೆ. 7,605 ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ ಆಗಿ ನಂಗೆ ಕ್ಯಾಚ್ ಮಾಡಕ್ಕಾಗಲ್ಲ. 100 rupees ಅಂತ ತಗೊಂಡ್ರು 6,500 ಅಂತೂ ಬರುತ್ತೆ. ನಿಮ್ಮ ಟ್ಯಾಕ್ಸ್ ಇದೆಲ್ಲ ಸೇರಿ ಒಂದು 6,000 ತನಕ ಬರುತ್ತೆ. ಸೊ ಹಾಗಾಗಿ ನಾನು 115 ರೇಂಜ್ ಇಟ್ರೆ 7,400 ರೂಪಾಯಿ. ಸೊ ನನಗೆ ಗೊತ್ತಿರ್ಬೇಕು, ಇವನ್ ನಾನು ಈ ಹೈ ಕ್ಯಾಚ್ ಮಾಡಕ್ಕಾಗಿಲ್ಲ ಅಂದ್ರು ನನಗೆ ಗೊತ್ತಿರುತ್ತೆ. ಈ ಒಂದು ಇದೇ ಒಂದು ಕೇಸಲ್ಲಿ ನೋಡೋಣ, ಎಲ್ಲಿ ತನಕ ನಾನು ಟ್ರಯಲ್ ಮಾಡಬೇಕು ಅಂದ್ರೆ ಈ EMA ಗಿಂತ ಕೆಳಗೆ ಬರಬಾರ್ದು. ಸೊ ಇವನ್ ಮಲ್ಟಿಪಲ್ ಲಾಟ್ಸ್ ತಗೊಂಡಿದೆ ಅಂದ್ರೆ ಇಲ್ಲಿ EMA ಬಂದಿಲ್ಲ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್. ಇದ್ರ ಪ್ರಕಾರ ಅಲ್ಲಿ ಗ್ಯಾಪ್ ಡೌನ್ ಆಗಿದೆ ಅಲ್ಲಿ ಸ್ಪಾಟ್ ಪ್ರಕಾರ. ಸೊ ನನಗೆ 379 ತನಕ ಹೊಟ್ಟೋಯ್ತು, ಆಲ್ಮೋಸ್ಟ್ 100 ಪಾಯಿಂಟ್ಸ್ ಗಿಂತ ಜಾಸ್ತಿ ಹೋಯ್ತು. ಸೊ ಈ ತರ ಗ್ಯಾಪ್ ಡೌನ್ ಆದಾಗ ನಮ್ಗೆ ಅಡ್ವಾಂಟೇಜ್ ಸಿಗುತ್ತಿದ್ದು. ಸೊ ಹಾಗಾಗಿ ಮಲ್ಟಿಪಲ್ ಲಾಟ್ಸ್ ತಗೊಂಡಿದೆ ಅಂದ್ರೆ ಒಂದ್ ಲಾಟ್ ನೆಕ್ಸ್ಟ್ ಡೇ ಕ್ಯಾರಿ ಮಾಡೋವಂಥದ್ದು, ಈ ತರದೆಲ್ಲ ಮಾಡ್ಬೋದು ನೀವು. ಸೊ 3 ಗಂಟೆಗೆ ಎಕ್ಸಾಕ್ಟ್ ಕ್ಲೋಸ್ ಮಾಡ್ಬೇಕಂತಿಲ್ಲ. ಸೊ ಇದು ಇಲ್ಲ ಯಾವಾಗ ಬರುತ್ತೆ ನಿಮ್ ತಲೆಯಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗಿದೆ, ನೆಕ್ಸ್ಟ್ ಏನ್ ಇವೆಂಟ್ ಆಗ್ತಿದೆ. ಇಲ್ಲ ನನ್ಗೆ ಇದೆಲ್ಲ ಏನೋ ಗೊತ್ತಾಗ್ತಿಲ್ಲ ಅಂದ್ರೆ ಜಸ್ಟ್ ಫಾಲೋ ಇಂಡಿಕೇಟರ್ ಅಂಡ್ ಅವತ್ತು 3 ಗಂಟೆ 3:10 ಒಳಗಡೆ ಕ್ಲೋಸ್ ಮಾಡ್ಕೊಳ್ಳಿ ಆದಷ್ಟು. ನಾನು ಯಾಕೆ 3:15 3:20 ತನಕ ಕಾಯಲ್ಲ ಅಂದ್ರೆ ಇದೇ ರೀಸನ್ಗೆ. ಇಲ್ಲಿ 3 ಗಂಟೆಗೆ ಇಲ್ಲಿ ಬಂದಿರುತ್ತೆ ಆಕ್ಚುಲಿಗೆ. ಸೊ ಹಾರ್ಡ್ಲಿ 271 ಇಂದ 283 ಇನ್ನೊಂದು 10 ಪಾಯಿಂಟ್ಸ್ ಕ್ಯಾಚ್ ಮಾಡೋಲ್ಲಿ ಸಡನ್ ಆಗಿ ಒಂದು ಡ್ರಾಪ್ ಬಂತು ಅಂದ್ರೆ ಬಂದಿದ್ದಷ್ಟು ಹೋಗ್ಬಿಡುತ್ತೆ. ಇಲ್ಲ ನಾನು ಟ್ರಯಲ್ ಮಾಡ್ಕೊಂಡು ಹೋಗ್ತೀನಿ, 3 ಲಾಟ್ ತಗೊಂಡಿದ್ದೀನಿ, ಲಾಸ್ಟ್ ಲಾಟ್ನ ಲಾಸ್ಟ್ 3 ಗಂಟೆ 20 ನಿಮಿಷ ಕ್ಲೋಸ್ ಮಾಡ್ತೀನಿ, 3:25 ಕ್ಲೋಸ್ ಮಾಡ್ತೀನಿ. ಕನ್ಫರ್ಮೇಶನ್ ನಿಮ್ ಪ್ರಕಾರ ನೀವು ನೋಟ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಗೊತ್ತಿರ್ಬೇಕು ಹೆಂಗೆ ಮಾರ್ಕೆಟ್ ಇದೆ ಏನು. ಸೊ ನಂದು ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್, ಸೊ ಇದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಇದೆಲ್ಲ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾಡ್ತೀರಾ. ಇಲ್ಲ ಬ್ಲೈಂಡ್ ಆಗಿ ಮಾಡ್ತೀನಿ ಅಂದ್ರೆ ಏನೋ ಕಲಿತೆ ಮಾಡ್ತೀನಿ ಅಂದ್ರೆ ಇದೆಲ್ಲ ಸಾಧ್ಯ ಇಲ್ಲ. ಸೊ ಯಾವಾಗ ATR ಲೈನ್ ಕ್ರಾಸ್ ಆಗ್ಬೇಕಂತನೂ ಇಲ್ಲ,
ಸೊ EMA ಕ್ರಾಸ್ ಆಗ್ಬಿಟ್ರೆ ಸಾಕು, ಸೊ ಅಪ್ ಟ್ರೆಂಡ್ ಬಂದ್ಬಿಡುತ್ತೆ. EMA ತಗೊಂಡ್ರು ಕೆಳಗ್ ಬರಲ್ವಾ, ಸೊ ಕೇಸಸ್ ಇರ್ತವೆ, ರೇರ್ ಕೇಸ್ಗಳು. ಸೊ ಇವಾಗ ನಾನು ಅಂತ ಕೇಸ್ಗಳು ತೋರ್ಸಕ್ ಹೋಗ್ತೀನಿ. ಸೊ ಇಲ್ಲಿ ಒಂದು ಅಪ್ ಟ್ರೆಂಡ್ ಹೋಯ್ತು, ಇದು ಪುಟ್ ಸೈಡ್ ಅಲ್ಲೇ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು ರಿವರ್ಸಲ್ ಬಂತು, ಸಡನ್ ಆಗಿ ಇಲ್ಲಿ ಟಚ್ ಆಗ್ಬಿಡ್ತು. ನಾನು ಯೂಶಲಿ ಪ್ರಾಫಿಟ್ ಹೆಂಗ್ ಮಾಡ್ತೀನಿ ಅಂದ್ರೆ 1:1 1:3 ಬಂತ ಅಂತ ನೋಡ್ತೀನಿ. ನನ್ಗೆ ಇಲ್ಲಿ ಪ್ರಕಾರ ನೋಡ್ಬೇಕಂದ್ರೆ ಇದಕ್ಕೆ ಹಾಕಿ ತೋರಿಸ್ತೀನಿ. ಸೊ ಬೇಗ ಬುಕ್ ಮಾಡ್ಕೊಂಡಷ್ಟು ಒಳ್ಳೇದು. ತುಂಬಾ ಕಾಯ್ತೀನಿ ಅಂದ್ರೆ ಬಂದಿದ್ ಪ್ರಾಫಿಟ್ ಹೋಗ್ಬಿಡುತ್ತೆ. ಸೊ ಲಾಂಗ್ ಸೈಡ್ ಅಲ್ಲಿ ಇಲ್ಲಿ ಲಾಂಗ್ ಆಗುತ್ತೆ. ನನ್ನ ಎಂಟ್ರಿ ಬಂದ್ಬಿಟ್ಟು EMA ಕ್ರಾಸ್ ಆಗ್ಬೇಕು ಅಂದಿದೆ. ನನ್ನ ಎಂಟ್ರಿ ಬಂದ್ಬಿಟ್ಟು ಇದು, ನನ್ನ ಎಕ್ಸಿಟ್ ಸಮ್ವೇರ್ ಇದಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ನನ್ನ ರಿಸ್ಕ್ ರಿವಾರ್ಡ್ ಇದು. ಸೊ ಇದ್ರಲ್ಲೂ 1:3 ಸಿಕ್ಕಿದೆ ನನಗೆ. ಸೊ 302 ಇಂದ 349 50 ರೂಪೀಸ್ ಸುಮ್ಮನೆ ಬರಲ್ಲ. ಸೊ 50 ರೂಪೀಸ್ ನನಗೆ ಬರ್ಬೇಕಂದ್ರು ಕನಿಷ್ಠ ಒಂದು ಇದ್ರ ಪ್ರಕಾರನ 3,000 ರೂಪಾಯಿ ಬಂದಿರುತ್ತೆ. ಸೊ 50 ರೂಪೀಸ್ ಮೊಮೆಂಟಮ್ ಇದ್ದಾಗ ಬಂದ್ಬಿಟ್ರೆ ನಿಮ್ಗೆ ಮೋರ್ ದೆನ್ ಎನಫ್ 3,000 ರೂಪೀಸ್ ತನಕ ಬಂದ್ಬಿಡುತ್ತೆ ಆಫ್ಟರ್ ಟ್ಯಾಕ್ಸ್ ಎಲ್ಲ. ಸೊ ಹಾಗಾಗಿ ಆದಷ್ಟು ಮೊಮೆಂಟಮ್ ಕ್ಯಾಪ್ಚರ್ ಮಾಡಿ. ಸೊ ನಾನು ಇನ್ನೊಂದೇನಂದ್ರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿರುತ್ತೆ, ಇದ್ರ ಪ್ರಕಾರ ಗ್ಯಾಪ್ ಡೌನ್ ಇದೆ ಆಕ್ಚುಲಿ. ಸೊ ಹಾಗಾಗಿ ಪುಟ್ ಜಾಸ್ತಿ ಹೋಗಿತ್ತು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಅಂದ್ರೆ ನನ್ನ ಯೂಶುವಲ್ ರೂಲ್, ತಮ್ ರೂಲ್, ಯಾವಾಗ EMA ಗಿಂತ ದೂರ ಹೋಗಿರುತ್ತೋ EMA ಅಟ್ರಾಕ್ಟ್ ಮಾಡುತ್ತೆ, EMA ಸಪೋರ್ಟ್ ತಗೊಳುತ್ತೆ. EMA ಇಂದ ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ಅದರಿಂದ ಕೆಳಗಡೆ ಹೋಗುತ್ತೆ. ಇಲ್ಲಿ ಅದೇ ಕೇಸ್ ಆಗಿದೆ ಆಕ್ಚುಲಿ. ಫಸ್ಟ್ EMA ಗೆ ಇಂತ ದೂರ ಹೋಗ್ಬಿಟ್ಟಿತ್ತು, ಗ್ಯಾಪ್ ಡೌನ್ ಆಗಿತ್ತು ಅಲ್ಲಿ. ಸೊ ಇಲ್ಲಿ ಪುಟ್ ಅಲ್ಲಿ ಗ್ಯಾಪ್ ಅಪ್ ಆಗಿರುತ್ತೆ. ಸೊ ಗ್ಯಾಪ್ ಅಪ್ ಆಗಿದ್ಕೊಳ್ಳೆ ಪ್ರೈಸ್ EMA ಕಡೆ ಟರ್ನ್ ಆಗ್ಬೇಕು ಅಂದ್ರೆ ಪ್ರೈಸ್ ಅಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಸ್ಪಾಟ್ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು, ನಾನು 8ನೇ ತಾರೀಕು ತೋರಿಸ್ತೀನಿ. ಆದಷ್ಟು 5 ನಿಮಿಷ ಇಟ್ಕೊಳ್ಳಿ. ನಿಮಗೆ ತುಂಬಾ ಭಯ ಇದ್ರೆ 1 ನಿಮಿಷಕ್ಕೆ ಬನ್ನಿ. ಆದಷ್ಟು 5 ನಿಮಿಷ ಇದ್ದಷ್ಟು ಸೇಫ್. ಆದಷ್ಟು 5 ನಿಮಿಷದಲ್ಲೇ ವರ್ಕ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಸೊ 8ನೇ ತಾರೀಕು ಲೆಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ, ಇದೇ ರೀಸನ್. ಸೊ ಗ್ಯಾಪ್ ಡೌನ್ ಆಗಿದ್ಕೊಳ್ಳೆ ಪ್ರೈಸ್ ದೂರ ಹೋಗಿರೋದ್ರಿಂದ EMA ಕಡೆ ಬಂದ್ಬಿಡುತ್ತೆ. EMA ಕಡೆ ಬರುತ್ತೆ ಅಂತ ಕನ್ಫರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಒಂದು ಮೇಲ್ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ATR ಅಲ್ಲಿ ಸಪೋರ್ಟ್ ತಗೋತಿದೆ. ATR ಇಂತ ಮೇಲ್ ಹೋಗ್ಲಿಲ್ಲ ಅಂದ್ರೆ ಕೆಳಗೆ ಬಂದ್ಬಿಡುತ್ತೆ. ಸೊ ಟ್ರೆಂಡ್ ಯಾವಾಗ್ಲೂ ಹೆಂಗಿರುತ್ತೆ ಅಂದ್ರೆ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಸೊ ಆದಷ್ಟು ಒಂದ್ಸಲಿ ಗ್ಯಾಪ್ ಅಪ್ ತರ ಮೀನ್ಸ್ ಎಲ್ಲಿ ಕ್ಲೋಸ್ ಆಗಿತ್ತು ಹೆಚ್ಚು ಕಮ್ಮಿ ಅಲ್ಲಿ ತನಕ ಲೆವೆಲ್ಗೆ ಹೋಗಿ ಟ್ರೈ ಮಾಡುತ್ತೆ. ಅಲ್ಲಿಂದ ಹೋಗ್ಲಿಲ್ಲ, ರಿವರ್ಸ್ ಬಂತು ಅಂದ್ರೆ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಅಟ್ಲೀಸ್ಟ್ ಓಪನಿಂಗ್ ಪ್ರೈಸ್ ರೇಂಜ್ ಅಲ್ಲಿ ಏನಿದೆ, ಓಪನಿಂಗ್ ರೇಂಜ್ ಬ್ರೇಕ್ ಅಂತ ORB ಮಾರ್ಕ್ ಮಾಡ್ಕೊಂತೀವಿ ಜನರಲ್ ಆಗಿ. ಅದು ರೂಲ್ ಇದೆ ಆಕ್ಚುಲಿ, ಕೆಲವರು ಅದನ್ನ ಟ್ರೇಡ್ ಮಾಡ್ತಾರೆ. ಸೊ ಆ ಬೇಸಿಸ್ ಮೇಲೆ ನಮ್ಗೆ ಲೋಯೆಸ್ಟ್ ಡೇದು ಟ್ರೈ ಮಾಡುತ್ತೆ, ಇಲ್ಲಾಂದ್ರೆ ಹೈಯೆಸ್ಟ್ ಡೇ ಇದು ಪ್ರೈಸ್ ಆಫ್ ದ ಪ್ರೀವಿಯಸ್ ಡೇ. ಸೊ ಪ್ರೀವಿಯಸ್ ಡೇ ಹೈ ಲೋ ಕ್ಲೋಸ್ ಇದೆಲ್ಲ ಹೇಳಿದ್ದೆ ಹಿಂದೆ. ಸೊ ಅದೆಲ್ಲ ಒಂದು ಬೇಸಿಸ್ ಮೇಲೆ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದು ಹಿಂದಿನ ದಿವಸ ಸಸ್ಟೈನ್ ಆಗಿಲ್ಲ. ಸೊ ಬಟ್ ಕಾಲ್ ಸೈಡು ಒಂದಿಷ್ಟು ಮೂವ್ ಆಗಿ ಪುಟ್ ಸೈಡು ಕೊಟ್ಟಿದೆ, ದುಡ್ಡು ಮಾಡೋರು, ಅದಕ್ಕೆ ನಾನು ಹೇಳಿದ್ದು. ಸೊ ATR ಅಲ್ಲಿ ಸಪೋರ್ಟ್ ತಗೊಳುತ್ತೆ. ATR ಅಲ್ಲಿ ಸಪೋರ್ಟ್ ತಗೊಂಡ್ಮೇಲೆ ಒಂದ್ ತಿರ್ಗಾ ಅಲ್ಲಿಂದ ಮೇಲ್ ಹೋಗುತ್ತೆ. ಕ್ಲೋಸಿಂಗ್ ಅಲ್ಲಿ ವಾಪಸ್ ಅದೇ ಲೆವೆಲ್ ಮತ್ತೆ ಬಂತು. ಸೊ ಎರಡೂ ಸೈಡ್ ದುಡ್ಡು ಮಾಡ್ಕೊಳಕ್ಕೆ ದಾರಿ ಇದೆ. ನನ್ಗೆ ಇಲ್ಲೂ ಸಹಿತ ನೋಡಿದ್ರೆ ಈ ಸ್ಪಾಟ್ ಅಲ್ಲೇ 23,400 ಸುಮ್ಮನೆ ಎಕ್ಸಾಂಪಲ್ ಹಂಗೆ ಇಟ್ಕೊಂಡು ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಬೇರೆ ಬೇರೆ ಒಂದು ಮೆಥಡ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಓಪನಿಂಗ್ ಪ್ರೈಸ್ ನನಗೆ ಎಂಟ್ರಿ ಪ್ರಕಾರ ನನಗೆ ಇದು ಕಾಲ್ ಸೈಡ್ ತೋರಿಸ್ತೀನಿ. ಸೊ ಅದಕ್ಕೆ ಎರಡು ಸೈಡ್ ತೋರಿಸಿದಾಗ ಗೊತ್ತಾಗುತ್ತೆ ಎಷ್ಟು ಮೂವ್ ಆಯ್ತು ಪ್ರೈಸು ಏನು ಅಂತ. ಸೊ ನಾನು ಇದರಲ್ಲಿ ಡನ್ ಅಲ್ಲಿ 2 ಲೇಔಟ್ ಹಾಕೊಂತೀನಿ. ಈಗ 23,400 ಕಾಲ್, 23,400 ಪುಟ್, ಎರಡು ವಿಂಡೋ ಸೈಡ್ ಬೈ ಸೈಡ್ ತೋರಿಸ್ತೀನಿ. 8ನೇ ತಾರೀಕು ಮಾತಾಡ್ತಿದ್ದೆ. 8 ನನಗೆ ಇದ್ರ ಪ್ರಕಾರ ಟೈಮ್ ಫ್ರೇಮ್ ಬಂದ್ಬಿಟ್ಟು 2-5 ನಿಮಿಷ ಇಟ್ಕೊಳ್ಳೋಣ. ಸೊ 5 ನಿಮಿಷದಲ್ಲಿದೆ, ಸಾರಿ. ಸೊ 8 ಗ್ಯಾಪ್ ಅಪ್ ಆಗಿತ್ತು, ಮೀನ್ಸ್ ಗ್ಯಾಪ್ ಡೌನ್. ಸೊ ಹಾಗಾಗಿ ಪುಟ್ ಮೇಲ್ ಹೋಗಿತ್ತು.
ಸೊ ಅಲ್ಲಿಂದ ಮತ್ತೆ ಟುವರ್ಡ್ಸ್ EMA ಬಂತು, ಅಂದ್ರೆ ಪ್ರೈಸ್ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು ಪ್ಲಸ್ ಸೈಡ್ಗೆ. ಸೊ ಅದು ಕಾಲ್ ಸೈಡು ಪ್ಲಸ್ ಆಗ್ತಾ ಬಂದಿರುತ್ತೆ. ಸೊ ಕಾಲ್ ಸೈಡ್ ಅಲ್ಲಿ ಇಲ್ಲಿ ಬಂದಾಗ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಪಿ ಸೆಲ್ ಮಾಡಿದ್ರೆ ಇಷ್ಟು ಇದಾಗುತ್ತೆ. ಸೊ ಅದು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ. ನಾನು ಬಯರ್ಸ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನನ್ನ ಒಂದು ಎಂಟ್ರಿ ಪ್ರೈಸ್ ಇದ್ರ ಪ್ರಕಾರ ಸಮ್ವೇರ್ ಇಲ್ಲಿ ಎಂಟ್ರಿ ಮಾಡಿದ್ರು ನನಗೆ 50-55 ರೂಪಾಯಿ ಸಿಗುತ್ತೆ. ಸೊ 50 ರೂಪಾಯಿ 45 ರೂಪಾಯಿ ಸಿಕ್ಕಿದ್ರು ಓಕೆ. ನನಗೆ ನಂದು ಏನ್ ಟಾರ್ಗೆಟ್ ಅಂದ್ರೆ ನಂದು ATR ಲೈನ್ ಟಾರ್ಗೆಟ್ ಆಗಿತ್ತು, ಫಸ್ಟ್ ಟಾರ್ಗೆಟ್. ನೆಕ್ಸ್ಟ್ ಟಾರ್ಗೆಟ್ ಒಂದು ಅಲ್ಲಿಂದ ಒಂದ್ ಸ್ವಲ್ಪ ಮೇಲೆ. ಇದಕ್ಕೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಆಗಿದ್ರೆ ಯಾವ ಲೆವೆಲ್ ತನಕ ಹೋಗುತ್ತೆ ಅಂತ ಗೊತ್ತಿರುತ್ತೆ ನಮ್ಗೆ. ಅದು ಬಿಗ್ ಪ್ರೊಸೀಜರ್ ಇದೆ, ಅದಕ್ಕೆ ಡೆಪ್ತ್ ಅಲ್ಲಿ ಹೇಳ್ಕೊಡ್ಬೋದು. ಬಟ್ 40 ರೂಪಾಯಿ ಒಂದ್ ಸೈಡ್ ಸಿಕ್ತು, ಸೇಮ್ ಅದೇ ಸೈಡು ಪುಟ್ ಸೈಡ್ ಅಲ್ಲಿ ನೋಡಿದ್ರು. ಸೊ ನಾನು ATR ಲೆವೆಲ್ ಎಂಟ್ರಿ ತಗೊಂತೀನಿ. ಆಲ್ಮೋಸ್ಟ್ 3 ಗಂಟೆ ಕ್ಲೋಸ್ ಅಂತ ಹೇಳಿದ್ದೆ, 65 ರೂಪಾಯಿ ಸಿಕ್ಕಿದೆ. ಸೊ ಎರಡೂ ಸೈಡ್ ನನಗೆ ದುಡ್ಡಾಗಿದೆ. ನನಗೆ ಭಯ ಆಯ್ತು ಕ್ಲೋಸ್ ಮಾಡ್ತೀನಿ ಇಲ್ಲ ಅಂದ್ರೆ ಫಸ್ಟ್ ರಿವರ್ಸಲ್ ಬರ್ತಿದೆ ಅಂದಾಗ ಇಲ್ಲೂ ಸಹಿತ ನಮ್ದು 40-45 ರೂಪಾಯಿ ಸಿಕ್ಕಿದೆ. ಸೊ EMA ತನಕ ಹೋಲ್ಡ್ ಮಾಡಿ, ಭಯ ಆಗ್ತಿದೆ ಅಂದ್ರೆ EMAಗೆ ಕ್ಲೋಸ್ ಮಾಡಿ. ಯೂಶಲಿ ATR ಸಪೋರ್ಟ್ ಇದಾಗುತ್ತೆ, ಬಟ್ 100% ಮಾರ್ಕೆಟಿಂಗ್ಗೆ ಬಿಹೇವ್ ಆಗುತ್ತೆ ಅಂತಿಲ್ಲ, ಸಡನ್ ಮೂವ್ ಬರುತ್ತೆ. ಸೊ ನೀವು ಆದಷ್ಟು ಜಾಸ್ತಿ ಕ್ಯಾಪಿಟಲ್ ಇಟ್ಕೊಂಡು ಜಾಸ್ತಿ ಒಂದು ಲಾಟ್ಸ್ಗಳೆಲ್ಲ ಆಟ ಆಡ್ಬೇಕು. ಒಂದ್ ಲಾಟ್ ಅಲ್ಲಿ ಒಂದ್ ಡೈರೆಕ್ಷನ್ ಹಿಡಿಯಕ್ ಹೋಗ್ತೀವಿ, ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಪ್ರಾಬ್ಲಮ್ ಕೊಡುತ್ತೆ. ಬಟ್ ಯಾವಾಗ ಮಲ್ಟಿಪಲ್ ಲೆವೆಲ್ಸ್ ಎಂಟ್ರಿ ತಗೊಂಡಿರ್ತೀವೋ, ಪಾರ್ಷಿಯಲ್ ಬುಕ್ಕಿಂಗ್ ಮಾಡ್ತಾ ಇರ್ತೀವೋ, ಮಿನಿಮಮ್ ಪ್ರಾಫಿಟ್ ನ ನಾವು ರಿಟೈನ್ ಮಾಡ್ಕೊಂತೀವಿ. ಸೊ ಹಾಗಾಗಿ ಮಿನಿಮಮ್ ಪ್ರಾಫಿಟ್ ಫಸ್ಟ್ ಟಾರ್ಗೆಟ್ ಮಾಡಬೇಕು, ಮ್ಯಾಕ್ಸಿಮಮ್ ಆಮೇಲೆ ನೋಡ್ಬೇಕು. ಸೊ ಒಟ್ಟಿನಲ್ಲಿ ಈ ಫಾಲೋ ಮಾಡ್ತಾ ಇದ್ರೆ ATR ಲೈನು ಪ್ಲಸ್ EMA ಲೈನ್ ಮೇಲ್ ತಗೊಳುತ್ತೋ ಇದು ಹೋಗುತ್ತೋ ಇದೆಲ್ಲ ಗೊತ್ತಿರ್ಬೇಕು. EMA ಗೆ ಅಟ್ರಾಕ್ಟ್ ಆಗುತ್ತೆ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆದಾಗ, ಸೊ ಅದನ್ನ ಅಬ್ಸರ್ವ್ ಮಾಡಬೇಕು. ATR ಅಲ್ಲಿ ಸಪೋರ್ಟ್ ತಗೊಳುತ್ತೆ, EMA ಅಲ್ಲಿ ಸಪೋರ್ಟ್ ತಗೊಳುತ್ತೆ. ಇದೆಲ್ಲ ಬ್ರೇಕ್ ಆಯ್ತು ಅಂದ್ರೆ ATR ಗಿಂತ ಕೆಳಗಡೆ ಹೋಗ್ಬಿಡುತ್ತೆ. ATR ಗಿಂತ ಕೆಳಗಡೆ ಹೋಯ್ತು ಅಂದ್ರೆ ಪುಟ್ ಸೈಡ್ ತಗೊಳೋಂಥದ್ದು, ಇದೆಲ್ಲ ಗೊತ್ತಿರಬೇಕು. ಈ ಫ್ಲಾಟ್ ಲೈನ್ ಅಲ್ಲಿ ಯಾವುದೇ ಒಂದು ಎಂಟ್ರಿ ರೂಲ್ಸ್ ಇರಲ್ಲ, ಯಾಕಂದ್ರೆ ಇಲ್ಲಿ ಪ್ರೈಸ್ ಅಂಡ್ ಅಗೇನ್ ಇಲ್ಲಿ ಹಿಟ್ ಆಗ್ತಾ ಇರತ್ತೆ. ಬಟ್ ನನಗೆ ಕ್ಯಾಪಿಟಲ್ ಎನಫ್ ಇದೆ ಅಂದ್ರೆ ಸ್ಕ್ಯಾಲ್ಪರ್ಸ್ ಇವನ್ EMA ಲೋ ಅಲ್ಲಿ ಬೈ ಮಾಡ್ಬೇಕಾಗುತ್ತೆ. ಸೊ EMA ಹೈ ಬಂದಾಗ ಸೇಲ್ ಮಾಡ್ಬೋದು. ಸಣ್ಣ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ, 5 ರೂಪಾಯಿ 10 ರೂಪಾಯಿ ಈ ತರ ನೋಡ್ತಿದ್ದೀನಿ ಅಂದ್ರೆ ಸೊ ಈ ತರದೆಲ್ಲ ಮಾಡ್ಬೋದು. ಸೊ ಒಟ್ನಲ್ಲಿ ATR ಲೈನ್ಸ್ ಪ್ಲಸ್ EMA ಲೈನ್ಸ್ ಇಟ್ಕೊಂಡು ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು 400 ಲೆವೆಲ್ಸ್ ಮೊನ್ನೆ ಕೇಸ್ತು. ಸೊ ನಿನ್ನೆ ಕೇಸು 1.25 ಸಿಕ್ಕಿದೆ, 1.40 1.5 ಹಂಗೆ ಎಂಟ್ರಿ ಸಿಕ್ಕಿದ್ರು 127 ಇಂದ ಆಲ್ಮೋಸ್ಟ್ ನಮ್ಗೆ 320 ತನಕ ಆಗಿದೆ. ಸೊ 320 ಅಂದ್ರೂ ನಮ್ಗೆ 125 ಅಂತಾನೆ ತಗೊಳ್ಳೋಣ, 320 ಅಂತ 300 ತಗೋಣ. ಸೊ 175 ರುಪೀಸ್ ಪರ್ ಲಾಟ್, ಆಲ್ಮೋಸ್ಟ್ 11,000 ಸಿಕ್ಕಿದೆ ಪರ್ ಲಾಟ್ ಇಂದ. ಸೊ ಹಾಗಾಗಿ ನಾವು ಆದಷ್ಟು ದೊಡ್ಡ ಕ್ಯಾಪ್ಚರ್ ಮಾಡಬೇಕು. ಸೊ ಇಲ್ಲಿ ಭಯ ಪಡ್ತಾ ಇರ್ತೀವಿ, ಇವನ್ ಭಯ ಪಡೋರು ಹೈಕನೆಶಿ ಹಾಕೊಳ್ಳಿ. ಹೈಕನೆಶಿ ನೋಡಿ ತೋರಿಸ್ತೀನಿ ಬೇಕಿದ್ರೆ. ಯಾವುದೇ ಒಂದು ರೆಡ್ ಕ್ಯಾಂಡಲ್ ಇಲ್ಲ, ಗ್ರೀನ್ ಕ್ಯಾಂಡಲ್ ಹಂಗೆ ಇರುತ್ತೆ. ರೆಡ್ ಬಂದ್ಮೇಲೆ ಕೊಟ್ಬೋದು. ಸೊ ಮತ್ತೆ ರೆಡ್ EMA ಬ್ರೇಕ್ ಆಗಿಲ್ಲ ಅಂದ್ರೆ ಇಟ್ಕೊಬಹುದು. ಇಲ್ಲಿ EMA ಬೇಕಾಗಿಲ್ಲ, ಸೊ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಂಡೇ 15ನೇ ತಾರೀಕು ಸ್ಟಿಲ್ ಬೇರೆ ಬೇರೆ ಗ್ಲೋಬಲ್ ಇಶ್ಯೂಸ್ ಇದೆ. ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಇಂದ ತುಂಬಾ ಡಿವಾಸ್ಟೇಷನ್ ಆಗುತ್ತೆ, ಇದೆಲ್ಲ ನೋಡ್ಕೊಬೇಕು ನಾವು. ಸೊ ಹಾಗಾಗಿ ಆದಷ್ಟು ಓವರ್ ನೈಟ್ ಪೊಸಿಷನ್ಸ್ ಇಟ್ಕೊಂಡ್ಬಿಡಿ ಯಾವುದೇ ಕಾರಣಕ್ಕೂ ಆಪ್ಷನ್ ಬೈಯರ್ಸ್. ಸೊ ಆಪ್ಷನ್ ಸೆಲ್ಲರ್ಸ್ಗೆ ಓವರ್ ನೈಟ್ ಪೊಸಿಷನ್ ಇಟ್ಕೊಂಡಷ್ಟು ನಮ್ಗೆ ಒಳ್ಳೇದು, TTDK ಹೆಲ್ಪ್ ಮಾಡುತ್ತೆ. ಸೊ ಪ್ರೈಸ್ಗಳು ಈ ತರ ನೋಡ್ಕೊಂಡು ಈ ಹೈಕನಾಶಿ ನೋಡಿದ್ರೆ ನಮ್ಗೆ ನಾಯ್ಸ್ ಕಮ್ಮಿ ಇರುತ್ತೆ, ಬಟ್ ಏನು ಡಿಫ್ರೆನ್ಸ್ ಆಗಲ್ಲ ತುಂಬಾ ಪ್ರೋ ಟ್ರೇಡರ್ಸ್ಗೆ. ಸೊ EMA ರೂಲ್ ಇದೆಲ್ಲ ಏನೇ ಇದ್ರು ನಮ್ಮ ಒಂದು ಫಿಯರ್ ನ ಕಮ್ಮಿ ಮಾಡ್ಕೊಳಕ್ಕೆ, ಫೋಮೋಗಳು ಏನಿದೆ, ಅರ್ಲಿ ಎಂಟ್ರಿ ಅರ್ಲಿ ಎಕ್ಸಿಟ್ ಏನೇನ್ ರೂಲ್ ಇದೆ ಎಲ್ಲ ಬಿಟ್ಟು ಬಿಡ್ಬೋದು. ಇಲ್ಲಿ ಆದಷ್ಟು 5 ಮಿನಿಟ್ಸ್ ಇರ್ಲಿ, ಯಾವುದೇ ಒಂದು ಕಾರಣಕ್ಕೂ ATR ಫ್ಲಾಟ್ ಲೈನ್ ಅಲ್ಲಿ ಎಂಟ್ರಿ ತಗೊಂಬೇಡಿ. ಸೊ ಸ್ಟಿಲ್ ಸ್ಕ್ಯಾಲ್ಪರ್ ಪಾಯಿಂಟ್ ಆಫ್ ವ್ಯೂ ನೀವು ವರ್ಕ್ ಮಾಡ್ಬೋದು. ಯಾಕಂದ್ರೆ ನನಗೆ ಗೊತ್ತಿದೆ ಈ ಕೇಸ್ ಒಂದು ಸ್ಪಾಟ್ ಮತ್ತೆ ಕಾಲ್ದು ಇದೇ ತರ ವರ್ಕ್ ಆಗಿದೆ. ಸೊ ನಾನು ಸ್ಪಾಟ್ ಅಲ್ಲಿ ನಾನು ಆಕ್ಚುಲಿ ಯಾವಾಗ ಗ್ಯಾಪ್ ಅಪ್ ಓಪನ್ ಆಯ್ತು EMA ಕಡೆ ಬರ್ಬೇಕು ಅಂತ ಗೊತ್ತಿದೆ ನನಗೆ. EMA ಕೆಳಗ್ ಬಂತು, ನನ್ಗೆ ಇಲ್ಲಿ ತನಕ ಬಂದ್ಬಿಟ್ಟಿದೆ.
ಸೊ ಈ ತರ ಒಂದು ದುಡ್ಡಾಗಿದೆ ಪುಟ್ ಸೈಡು. ಕಾಲ್ ಸೈಡು ಪುಟ್ ದುಡ್ಡಾಗಿದೆ. ಆಕ್ಚುಲಿ ನಾನು ಕಾಲ್ಗಿಂತ ಪುಟ್ ಅಲ್ಲಿ ಮಾಡಿದೆ ಮೊನ್ನೆ, ಆಕ್ಚುಲಿ ನಿನ್ನೆ 12ನೇ ತಾರೀಕು. ಬೈ ಮಿಸ್ಟೇಕ್ ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಾಯ್ತು. ನಾನು ಆಕ್ಚುಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತೀನಿ ಫಾರ್ ಸಮ್ ರೀಸನ್. ನನ್ಗೆ ಏನಂದ್ರೆ ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್, ಈಗ ಸದ್ಯಕ್ಕೆ ನಾನು ಕ್ಯಾಪಿಟಲ್ ಸೇವಿಂಗ್ ಮಾಡಬೇಕು ಅನ್ನೋದೇ ತಲೆಯಲ್ಲಿದೆ ತುಂಬಾ. ಸೊ ಹಾಗಾಗಿ ಒಂದು ಕ್ಯಾಪಿಟಲ್ ಸೇವಿಂಗ್ಗೋಸ್ಕರ ಮಿನಿಮಮ್ ಪ್ರಾಫಿಟ್ 500 ರೂಪಾಯಿ ಬರ್ಲಿ 1000 ಬರ್ಲಿ ಅದನ್ನ ನಾವು ಫಸ್ಟ್ ಫೋಕಸ್ ಮಾಡಬೇಕು. ಸೊ ಪ್ರಾಫಿಟ್ ಕಮ್ಮಿ ಬಂತು ಅಂತ ಬೇಜಾರ್ ಮಾಡ್ಕೊಂಡು ಹೋಗತ್ತೆ ಇಲ್ಲ, ಯಾಕಂದ್ರೆ ಮಾರ್ಕೆಟ್ ಇವತ್ತೇ ಕೊನೆ ಅಲ್ಲ. ನಾವು ಪುಟ್ ಅಂಡ್ ಕಾಲ್ ಎರಡೂ ಸೈಡ್ ಅಲ್ಲಿ ದುಡ್ಡು ಮಾಡ್ಬೋದು, ಗೊತ್ತಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಒಂದು ದಿವಸದಲ್ಲಿ ಬರೋಂಥದ್ದಲ್ಲ ಇದು. ಸೊ ಟೀಟಾ ಡಿಕೆ ಇನ್ನೊಂದು ಮತ್ತೊಂದು ಎಲ್ಲ ಕಲ್ತ್ಕೊಂಡು, ಗ್ರೀಕ್ಸ್ ಎಲ್ಲ ಕಲ್ತ್ಕೊಂಡು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಆಪ್ಷನ್ಸ್ ಎಲ್ಲ ವರ್ಕ್ ಮಾಡ್ಬೋದು. ಬಯರ್ಸ್ ವರ್ಕ್ ಆಗಲ್ಲ ಅದು. ಸೊ ಆ ಸುಮ್ನೆ ದೊಡ್ಡ ಮಟ್ಟದಲ್ಲಿ 10-20 ಲಾಟ್ ತಗೊಳ್ಳಿ, 50 ಲಾಟ್ ತಗೊಂತೀನಿ, 100 ಲಾಟ್ ತಗೊಂತೀನಿ ಅಂತ ಹೋಗ್ಬೇಡಿ. ಸೊ ಆಪ್ಷನ್ ಬಯರ್ಸ್ಗೆ ಒಂದು ಲಿಮಿಟೇಷನ್ಸ್ ಇದೆ. ಸೊ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೇನ್ ಟಾರ್ಗೆಟ್ ಇರಬೇಕು. ಸೊ ATR ಡನ್, ಎಸ್ಪೆಷಲಿ ಡನ್ ಆಲ್ಫಾ ಟ್ರೆಂಡ್ ಅಂತ ಏನಿದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೆಟ್ಟಿಂಗ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. 7 and 2 ಕ್ಲೋಸ್ ಬೇಸಿಸ್ ಅಲ್ಲಿ ಇರಬೇಕು. ರೆಡ್ ಕಲರ್ ಅಲ್ಲಿ ಅಲರ್ಟ್ ಆಗ್ಬೇಕು ನಾವು. EMA ಗಿಂತ ಕೆಳಗಡೆ ಬಂತು 9 EMA ಕೆಳಗೆ ಬಂದ್ರು ಸಾಕು ನನ್ಗೆ. 21 EMA ಕೆಳಗೆ ಬರ್ಬೇಕಂತಿಲ್ಲ, ಬಟ್ ಮಲ್ಟಿಪಲ್ ಕನ್ಫರ್ಮೇಶನ್ ಇದ್ದಷ್ಟು ಒಳ್ಳೇದು. ಹಾಗಾಗಿ 9 and 21 ಎರಡು ತಗೊಳ್ಳಿ ಅಂತ ಹೇಳಿದೀನಿ. ಯಾವಾಗ EMA ಕೆಳಗೆ ಬಂತು ಪುಟ್ ಸೈಡ್ ಹೋಗ್ಬೇಕು ನಾನು. EMA ಕೆಳಗೆ ATR ಕೆಳಗಡೆ ಬಂತು ಅಂದ್ರೆ ಪುಟ್ ಸೈಡ್ ಎಂಟ್ರಿ ಆಗ್ಬೇಕು ನಾನು. ಯಾವಾಗ EMA ATR ಗಿಂತ ಮೇಲ್ ಹೋಯ್ತೋ ಆವಾಗ ನನಗೆ ಕಾಲ್ ಸೈಡ್ ಹೋಗ್ಬೇಕಾಗತ್ತೆ. ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡಿ ಸುಮ್ನೆ ಫಾಲ್ಸ್ ಎಂಟ್ರಿಗಳು ತಗೊಂಬೇಡಿ. ಇದು ಬ್ಯೂಟಿಫುಲ್ ಟೂಲ್ ಆಕ್ಚುಲಿ. ATR ಇಟ್ ಸೆಲ್ಫ್ ಬ್ಯೂಟಿಫುಲ್ ನನ್ನ ಪ್ರಕಾರ. ಸೂಪರ್ ಟ್ರೆಂಡ್ ಬ್ಯೂಟಿಫುಲ್. ಸೂಪರ್ ಟ್ರೆಂಡ್ಗೂ ನೆಕ್ಸ್ಟ್ ಲೆವೆಲ್ ATR ಆಲ್ಫಾ ಇದೇನಿದೆ ಆಲ್ಫಾ ಟ್ರೆಂಡ್ ತುಂಬಾ ಚೆನ್ನಾಗಿದೆ, ವರ್ಕ್ ಮಾಡಿ. ಡನ್ ಅಲ್ಲಿ ಯಾಕೆ ಸಜೆಸ್ಟ್ ಮಾಡಿದ್ದೀನಿ, 3 ಇಂಡಿಕೇಟರ್ ಹಾಕೊಂಡಿದ್ದೀನಿ ನಾನು. 3 ಸಪರೇಟ್ ಬೇಕು ನನಗೆ. ಸೊ ಕ್ಲಾರಿಟಿ ಸಿಗುತ್ತೆ. ನನ್ನ ಸೆಟ್ಟಿಂಗ್ಸ್ ಮಾಡಕ್ಕೆ ಡಬಲ್ EMA ಹಾಕೊಂಡು ಮಾಡ್ಬೋದು 2. ತಿರ್ಗಾ ಅಡಿಷನಲ್ ನಿಮ್ಗೆ RSI ಬೇಕು ಅಂದ್ರೆ ತಿರ್ಗಾ ಅಲ್ಲಿ ವರ್ಕ್ ಆಗಲ್ಲ. ನಾನು 12 ಹಾಕೊಂಡಿದೀನಿ. ವಿವ್ಯಾಪ್ ಹಾಕೊಬಹುದು. ವಿವ್ಯಾಪ್ ಅಲ್ಲೂ ನೋಡಿ ಅವತ್ತು ತುಂಬಾ ಚೆನ್ನಾಗಿ ಕೊಡ್ತು. ವಿವ್ಯಾಪ್ ಮೇಲೆ ಹೊಡೆ ತಗೊಬೇಕು. ಎಂಟ್ರಿ ರೂಲ್ ಇದೆ, ಪಾಸ್ ಆಯ್ತದು. 20 EMA ಬೊಲಿಂಜರ್ ಬ್ಯಾಂಡ್ ಮಿಡ್ ಬ್ರ್ಯಾಂಡ್ ಇಂದ ಮೇಲ್ಗಡೆ ಹೋಯ್ತು, ಪಾಸ್ ಆಯ್ತು. ಅಲ್ಲೂ ನನ್ ಕನ್ಫರ್ಮೇಶನ್ ಸಿಕ್ಕಿದೆ. ನಾನು ದೇವೇಂದ್ರ ಅವ್ರದ್ದು ಸ್ಮಾರ್ಟ್ ರಿಂಕೋ ಚಾರ್ಟ್ ಯೂಸ್ ಮಾಡ್ತೀನಿ. ಇದಕ್ಕೆ ಸೆಟ್ಟಿಂಗ್ಸ್ ಎಲ್ಲ ಇದೆ. ನಾನು ಇದನ್ನ ತುಂಬಾ ಕನ್ಫ್ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇದು ಕೂಡ ಚೆನ್ನಾಗಿರೋ ಇಂಡಿಕೇಟರ್. ಬಟ್ ಇದು ಮ್ಯಾನೇಜ್ ಆಗುತ್ತೆ ನನ್ಗೆ. ATR ಇದು ಆಲ್ಫಾ ಟ್ರೆಂಡ್ ಏನಿದೆ ತುಂಬಾ ಚೆನ್ನಾಗಿದೆ. ಇಚಿಮೋಕೋಲು ಸಹಿತ ನನಗೆ ಕನ್ಫರ್ಮೇಶನ್ ಕೊಟ್ಟಿದೆ. ಗ್ರೀನ್ ಕ್ಲೌಡ್ ಇಂದ ಹೋಯ್ತು ಅಂದ್ರೆ ನನಗೆ ಮೊಮೆಂಟಮ್ ಕ್ರಿಯೇಟ್ ಆಗ್ಬಿಡುತ್ತೆ. ಬಟ್ ಏನಾಗುತ್ತೆ ಇದ್ರ ಪ್ರಕಾರ ಅಂದ್ರೆ 100% ಹಿಂಗೆ ಅಂತಲ್ಲ. ಸೊ ನಾಡಿದ್ದು ಓಪನಿಂಗ್ ಅಲ್ಲಿ 9:15ಗೆ ಓಪನ್ ಆಗ್ತಿಗೆ ಇನ್ನೊಂದು ದೊಡ್ಡ ಮೂವ್ ಬರ್ಬೇಕು ಇದ್ರ ಪ್ರಕಾರ. ಬಟ್ ಏನಾಗುತ್ತೆ ನೋಡೋಣ. ಆದಷ್ಟು ಇಲ್ಲಿ ಟ್ರೈ ಮಾಡುತ್ತೆ ನೆಕ್ಸ್ಟ್ ಕ್ಲೌಡ್ಗೆ. ಇದು ಸ್ಪಾಟ್ ಅಲ್ಲೂ ಹಿಂಗೆ ಇರುತ್ತೆ, ನೀವು ಬೇಕಿದ್ರೆ ನೋಡ್ಬೋದು. 5 minutes ಬರ್ತೀನಿ. ಇಚಿಮೋಕೋ ಹಾಕೊಂತೀನಿ ನಾನು. ಸೊ ಇಲ್ಲಿ ಒಳಗಡೆ ಬರಕ್ ಚಾನ್ಸ್ ಮಾಡುತ್ತೆ, ಈಗ ಟ್ರೈ ಮಾಡುತ್ತಿಲ್ಲಿ ನೋಡೋಣ ಈಗ ಹೆಂಗ್ ವರ್ಕ್ ಆಗುತ್ತೆ ಅಂತ. ಮೇಜರ್ ಸಪೋರ್ಟ್ ಅಂತೂ 480 ಇದೆ ಈಗ, ಎಸ್ಪೆಷಲಿ 480. ಸೊ ಇವನ್ 470 480 ರೇಂಜ್ ಅಲ್ಲಿ ಇದೆ. ಇದೆಲ್ಲ ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಅದು ಥಿಂಕ್ ಮಾಡೋಣ. ಸದ್ಯಕ್ಕೆ ಪಾಸಿಟಿವ್ ಆಗೇ ಇರೋಣ. ಸೊ ನೋಡೋಣ ಹೆಂಗಾಗುತ್ತೆ. ವರ್ಕ್ ಮಾಡಿ. ಡನ್ ಆಲ್ಫಾ ಟ್ರೆಂಡ್ ತುಂಬಾ ಚೆನ್ನಾಗಿದೆ. ಸೊ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇನ್ವೈಟ್ ಇಟ್ಕೊಂಡಿರ್ತೀನಿ. ಆ ಇನ್ವೈಟ್ ಅನ್ನು ಫಾಲೋ ಮಾಡಿ. ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸಿ. ನನಗೆ ಅಕೌಂಟ್ ಓಪನ್ ಮಾಡಿದ್ದೀನಿ, ಟ್ರೇಡ್ ಮಾಡ್ತಿದ್ದೀನಿ ಅಂತ ಸ್ಕ್ರೀನ್ ಶಾಟ್ ಕಳಿಸಿ. ನಿಮ್ಗೆ ಅಡಿಷನಲ್ ಹೆಲ್ಪ್ ನನ್ನ ಕಡೆಯಿಂದ ಸಿಗುತ್ತೆ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ಏನಾದ್ರೂ ಮಾಹಿತಿಗಳು, ಫರ್ದರ್ ಇನ್ಫಾರ್ಮೇಶನ್, ಕ್ಲಾರಿಟಿ ಏನಾದ್ರೂ ಬೇಕಿದ್ರೆ ಕಾಮೆಂಟ್ಸ್ ಹಾಕಿ, ವಾಟ್ಸಪ್ ಮಾಡಿ. ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.